ಆಕಾಶವಾಣಿ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತೇನೆ. ಇವತ್ತು ಸಾಧನೆಯ ಹಾದಿಯಲ್ಲಿ ಮಹತ್ವದ ಒಬ್ಬ ಹಿರಿಯ ಸಾಧಕಿ ನಮ್ಮೊಂದಿಗೆ ಇದ್ದಾರೆ. ಸಾಹಿತಿ ಸಿರಿಮೂರ್ತಿ ಅವರು ವಸುಂಧರೆ ಹಾಗೆ ಶಾಂತಿಧಾಮ ಅನ್ನುವಂತಹ ಕಾದಂಬರಿಗಳ ಅವರು ಬರೆದಿದ್ದಾರೆ. ಹಾಗೆ ಭಕ್ತಿಭಾವ ಸಿರಿ ಅನ್ನುವಂತಹ ಭಕ್ತಿಗೀತೆಗಳ ಸಂಕಲನವನ್ನು ಅವರು ಬರೆದಿದ್ದಾರೆ. ಹೀಗೆ ಹೇಳ್ತಾ ಹೋದರೆ ಬಹಳಷ್ಟು ಕಥೆಗಳಾಗಿರ್ಬೋದು, ಹಾಗೆ ಕವನ ಸಂಕಲನಗಳು ಇವರ ಬತ್ತಳಿಕೆಯಲ್ಲಿ ಇದೆ. ಅದೆಲ್ಲವೂ ನಮಗೆ ಸಿಗ್ತಾ ಇದೆ. ಹಾಗಿದ್ದರೆ ಅವರೊಟ್ಟಿಗೆ ಮಾತುಕತೆಯನ್ನು ಇವತ್ತಿನ ಸಾಧನೆಯ ಹಾದಿಯಲ್ಲಿ ಮುಂದುವರಿಸೋಣ. ನಮಸ್ಕಾರ ಮೇಡಮ್. ಮೊದಲಿಗೆ ನಮ್ಮ ಕರೆಗೆ ಓಗೊಟ್ಟು ಇವತ್ತಿನ ಸಂದರ್ಶನಕ್ಕೆ ಭಾಗಿಯಾಗ್ತಾ ಇರೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ಮಾಡಿಕೊಡ್ತೀರಾ? ಹಾಂ, ನನ್ನದು ಹೊಸನಗರ ತಾಲೂಕಲ್ಲಿ ಮರಸೂರು ಅನ್ನೋ ಒಂದು ಗ್ರಾಮದಲ್ಲಿ ನಾನು ಹುಟ್ಟಿದ್ದು. ನನ್ನ ತಂದೆ ಮಹಾಬಲ ಕಾರಂತ್, ತಾಯಿ ಲಲಿತಾಂಬ. ನಾವು 8 ಜನ ಮಕ್ಕಳು. ಆ ಊರು ಹೇಗಿತ್ತು ಅಂದರೆ, ನಾವು ಕರೆಂಟ್ ನೋಡಿದ್ದು ಎಷ್ಟೋ ವರ್ಷಗಳ ಮೇಲೆ ಇತ್ತಂತೆ. ಕರೆಂಟು ಅಂತ ಒಂದು ಇದೆಯಂತೆ ಅಂತ ಅಷ್ಟೇ ಗೊತ್ತಿತ್ತು. 5 ಮೈಲಿಗಳು ನಡೆದು ಬಸ್ಸು ನೋಡಬೇಕಿತ್ತು. ಒಂದು ಕಾಡು ಅಂತ ಅಂದ್ಕೊಳ್ಬೋದು. ಆ ಕಾಡಲ್ಲಿ ಒಂದಷ್ಟು ಮನೆಗಳಲ್ಲಿ ನನ್ನ ತಾಯಿ ಮನೆ ಇತ್ತು. ಈಗ ಅದು ವರಾಹಿ ಜಲಪಾತದಲ್ಲಿ, ವರಾಹಿ ಪ್ರಾಜೆಕ್ಟಲ್ಲಿ ಫುಲ್ಲು ಮುಳುಗಿ ಹೋಗಿದೆ. ಈಗ ಅವರೆಲ್ಲ ಶೃಂಗೇರಿಯಲ್ಲಿ ವಾಸವಾಗಿದ್ದಾರೆ. ಓಕೆ. ಸೊ ನಿಮ್ಮ ಬರವಣಿಗೆಗೆ ಪ್ರೇರಣೆ ಯಾವುದು? ಯಾವ ವಯಸ್ಸಿನಲ್ಲಿ ಆರಂಭಿಸಿದ್ರಿ? ಅಂದರೆ ನಾನು ಚಿಕ್ಕವಳಾಗಿ ಒಂದು 4th ಸ್ಟ್ಯಾಂಡರ್ಡಲ್ಲಿ ಇರುವಾಗಲೇ ನನ್ನ ತಂದೆಗೆ ತುಂಬ ಪುಸ್ತಕ ಓದು ಹುಚ್ಚಿತ್ತು. ಅವರು ಆ ಹಳ್ಳಿನಲ್ಲಿ ಏನೂ ಸಿಗ್ತಾ ಇರಲಿಲ್ಲ. ಅವರು ಒಂದು ವೆಹಿಕಲಲ್ಲಿ ಶಿವಮೊಗ್ಗ ಸಿಟಿಗೆ ಹೋಗಿ ಅಲ್ಲಿಂದ ಎಲ್ಲ ಸಾಮಾನುಗಳನ್ನ ಇಡೀ ಊರಿನವರಿಗೆ ಜೀನ್ಸಿ ಎಲ್ಲ ತಗೊಂಬರ್ತಾಯಿದ್ರು. ಹಾಗೆ ಬರುವಾಗ ಅವರು ತುಂಬ ಪುಸ್ತಕಗಳನ್ನು ತರ್ತಾಯಿದ್ರು. ಅದನ್ನು ನಾವು ಚಿಕ್ಕವರಾದಾಗ ನಮ್ಮ ಹತ್ರ ಓದಿಸ್ತಾಯಿದ್ರು ಅವರು. ಆಗ ನಮಗೇನು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ ಅವ್ರು ಹೇಳ್ತಾರಲ್ಲ ಅಂತ ಓದ್ತಾ ನನಗೆ ಓದುವ ಹವ್ಯಾಸ ಬೆಳೀತು. ಹಾಗೆ ಓದುವಾಗ ಓದ್ತಾನೆ ಇದ್ದೆ. ನಂದು ಮದುವೆ ಬೇಗ ಆಯಿತು, 17 ವರ್ಷಕ್ಕೆ ಮದುವೆ ಆಯಿತು. ಆಗ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಕವನಗಳನ್ನು ಬರೆದು ಅಲ್ಲಿ ಲೋಕಲ್ ಪೇಪರಿಗೆಲ್ಲ ಕೊಡ್ತಾ ಇದ್ದೆ. ಓಕೆ. ಸೊ ಆಸಕ್ತಿ ನಿಮ್ಮ ಬಾಲ್ಯದಲ್ಲಿದ್ದೂ ಅದು ಮೇನ್ ಅವಕಾಶ ಸಿಕ್ಕಿದ್ದು ನನಗೆ ಮದುವೆ ನಂತರ. ಹೌದು. ಹಾಗಿದ್ರೆ ಬಹಳಷ್ಟು ಇವತ್ತು ನಮ್ಮ ಕೇಳುಗರಲ್ಲಿ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನೀವು ಪ್ರೇರಣೆ ಆಗ್ತೀರಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕೆಂದ್ರೆ ಏನ್ ಹೇಳ್ತಾರೆ, ಹೆಣ್ಣಿನ ಜೀವನವನ್ನ ನಾವು 2 ತರ ಮಾಡ್ಕೋಬಹುದು, ವಿಭಾಗಿಸ್ಕೋಬಹುದು ಅನ್ಸುತ್ತೆ ಅಲ್ವಾ? ಒಂದು ಮದುವೆಯ ಹಿಂದೆ, ಮದುವೆಯ ನಂತರ ಅಂತ. ಸೊ ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಮೊದಲ ಬರವಣಿಗೆ ಯಾವುದು ಮೇಡಮ್? ಅದು ಯಾವಾಗ ಪ್ರಕಟಣೆ ಹೊಂತು? ಯಾವ ರೀತಿ ಪ್ರಶಂಸೆ ಪಡಿತು? ಅಂದರೆ ಮುಂಚೆ ನಾನು ಲೋಕಲ್ ಪೇಪರಿಗೆ ಕೊಡ್ತಾ ಇದ್ದೆ. ತೀರ್ಥಹಳ್ಳಿ ಅಂತ ಅಲ್ಲಿ ಇದ್ವಿ ನಾವು. ಅಲ್ಲಿ ಇದ್ದಾಗ ನನಗೆ ಮದುವೆ ಆಗಿ 3 ಮಕ್ಕಳಾಯಿತು. ನಂದು ದೊಡ್ಡ ಕಾಸರವಳ್ಳಿ ಫ್ಯಾಮಿಲಿ ಅಂತ, ತುಂಬ ಹೆಸರುವಾಸಿ ಫ್ಯಾಮಿಲಿ ಅದು. ಎಷ್ಟೋ 100 ಜನಗಟ್ಟಲೆ ಮನೇಲೇ ಇದ್ದರು. ನಾವು ಮಕ್ಕಳ ಎಜುಕೇಷನಿಗೋಸ್ಕರ ತೀರ್ಥಹಳ್ಳಿಯಲ್ಲಿ ಮನೆ ಮಾಡಿದ್ವಿ. ಅಲ್ಲಿ ಇದ್ದಾಗ ನನಗೆ ನಂದು ಒಂಥರ ಹುಚ್ಚಿತ್ತಲ್ಲ, ಬರಿಬೇಕು ಏನಾರು ಅಂತ. ಹಾಗಾಗಿ ಕವನಗಳನ್ನು ಬರೆದು ಲೋಕಲ್ ಪೇಪರಿಗೆ ಕೊಡ್ತಾಯಿದ್ದೆ. ಅದು ಹೇಗಿರ್ತಿತ್ತೋ, ಚೆನ್ನಾಗಿರ್ತಿತ್ತೋ ಇಲ್ವೋ, ಒಟ್ಟು ಹಾಕ್ತಾಯಿದ್ರು. ನನಗೊಂದು ಸಂತೋಷ ಮತ್ತು ಒಂದು ಇದು ಕೊಡ್ತಾ ಇತ್ತು, ಪ್ರೇರೇಪಣೆ ಆಗ್ತಿತ್ತು. ಹೌದು, ಹಾಗೆ ಬರಿಬೇಕು ಅಂತ ಅನ್ನಿಸ್ತಾ ಇತ್ತು. ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದ್ವಿ ನಾವು. ಶಿವಮೊಗ್ಗದಲ್ಲಿದ್ದಾಗ ನಾನು ನನಗೆ ನನ್ನ ಬರವಣಿಗೆ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನಂಗೆ ಅವಾಗ ನನ್ನ ಗುರಿ, ನನ್ನ ಮಕ್ಕಳು 3 ಜನ ಮಕ್ಕಳು ನನಗೆ. ಅವರು ಚೆನ್ನಾಗಿ, ನನಗೆ ಅಷ್ಟೊಂದು ಎಜುಕೇಷನ್ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಆದರೆ ಓದಬೇಕು ಅನ್ನುವ ಒಂದು ತುಡಿತ ತುಂಬ ಇತ್ತು. ಈಗ ನಾನು ಒಂದು ವೇಳೆ ಕಟ್ಟಿದರೆ ಮಾಡ್ಬೋದಿತ್ತು ಓದಿದರೆ. ನಂಗೆ ಅನ್ನಿಸ್ತು ಅದಕ್ಕಿಂತ ನನ್ನ ಮಕ್ಕಳು ನಾನು ಬಯಸಿದ ಏನೇನು ಕನಸಿದೆಯೋ ಅದೆಲ್ಲ ಅವರಲ್ಲಿ ಕಾಣಬೇಕು ಅಂತ. ಹಾಗಾಗಿ ನಂದೆಲ್ಲ ಬಿಟ್ಬಿಟ್ಟೆ. 3 ಇಯರ್ಸು ನಾವು ಶಿವಮೊಗ್ಗದಲ್ಲಿದ್ವಿ. ಆಗ ಮಕ್ಕಳೆಲ್ಲ ರ್ಯಾಂಕ್ ಸ್ಟೂಡೆಂಟು. ನನ್ನ ಮಕ್ಕಳು ತುಂಬ ಖುಷಿಯಿಂದ ಹೇಳ್ಕೊಳ್ತೀನಿ. ಎಲ್ಲರೂ ರ್ಯಾಂಕು, ಫಸ್ಟ್ ರ್ಯಾಂಕು CA ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕು. ನಂದು 2ನೇ ಮಗ. ಫಸ್ಟ್ನೇ ಅವನು ಇಂಜಿನಿಯರು, ಸುರತ್ಕಲ್ಲಲ್ಲಿ ಅವನು ಫಸ್ಟ್ ರ್ಯಾಂಕು. ಆಮೇಲೆ IITಗೆ ಹೋದ ಅವನು. 3ನೇವನು ಡಾಕ್ಟ್ರು. ನನಗೆ ಏನು ಕನಸಿದೆಯೋ ಅವ್ರದ್ದು ಅದು ಆಯಿತು. ಅಲ್ಲಿಂದ ಅವ್ರ ಎಜುಕೇಷನಿಗಾಗಿ ನಾವು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದ ಮೇಲೆ
ನನಗೇನು ಕೆಲಸ ಇರಲಿಲ್ಲ ಅವ್ರ ಬಗ್ಗೆ, ಅವ್ರವ್ರು ನೋಡ್ಕೊಂಡಿದ್ರು. ಹಾಗಾಗಿ ನಾನು ನನ್ನ ಹವ್ಯಾಸ ನನಗಾಗಿ ನಾನು ಬದುಕಬೇಕು ಅಂತ ನಂದು ಏನೇನು ಕನಸುಗಳಿತ್ತೋ ಆಗ ಸ್ಟಾರ್ಟ್ ಮಾಡಿದೆ. ಆಗ ನಾನು ಫಸ್ಟು ಮಾಡಿದ್ದು ಒಂದು ಭಕ್ತಿ ಗೀತೆಗಳ ಕ್ಯಾಸೆಟ್. ಯಾವ ಇಸ್ವಿಯಲ್ಲಿ? ಸಾಮಾನ್ಯ 90 ಮೇಲೆ. ಓಕೆ. ಆಗ ಮಾಡಿದ್ದು 1990s ಮೇಲೆ ಅದನ್ನು ಹೌದು ಬರೆದ್ರಿ? ಮಾಡಿ ಅದನ್ನು ಶೃಂಗೇರಿನಲ್ಲಿ ಅದನ್ನು ಬಿಡುಗಡೆ ಮಾಡಿದೆ. ಓಕೆ. ನನಗೆ ಒಂಥರ ನಾನು ಸ್ವಲ್ಪ ದೇವಿ ಆರಾಧಕಿ, ಹಾಗಾಗಿ ನನಗೆ ಅಲ್ಲೇ ಆಗಬೇಕು ಅಂತ. ಮಲೆನಾಡವರು, ಶೃಂಗೇರಿಯವರು ಅಂದರೆ ಶೃಂಗೇರಿ ಶಾರದಾಂಬೆಗಿಂತ ಹೌದು ಅವ್ರಿಗಿಂತ ಮೊದಲು ಯಾವುದೂ ಇಲ್ಲ. ಅಲ್ಲಿ ಮಾಡಿದೆ. ಅದು ನನ್ನ ಜರ್ನಿಯ ಫಸ್ಟ್ ಹೆಜ್ಜೆ. ಅಲ್ಲಿಂದ ನಾವು ನಡೆದು ಬಂದ ಹಾದಿ ಅಂತ ಒಂದು ಕವನ ಬರೀತಾ ಇದ್ದೆ. ಒಮ್ಮೆ ಲಕ್ಷ್ಮೀನಾರಾಯಣ್ ಭಟ್ರು ಏನಕ್ಕೋ ನಮ್ಮ ಮನೆಗೆ ಬಂದರು. ಅಲ್ಲಿ ನನ್ನ ತಮ್ಮನ ಫ್ರೆಂಡ್ ಆಗಿದ್ದರು. ಸರಿ, ಅವನು ಮೀಟ್ ಆಗಬೇಕಿತ್ತು. ಅವನನ್ನು ನನ್ನ ಮನೆಗೆ ಊಟಕ್ಕೆ ಕರೆದಿದ್ವಿ. ಅಲ್ಲಿ ಬಂದಾಗ ನನಗೆ ಭಯ, ಅಂಥವ್ರಿಗೆ ನಂದು ಹೇಗೆ ಕೊಡೋದು ಅಂತ. ಆದರೆ ಕೊಡಬೇಕು ಅಂತಲೂ ಇತ್ತು. ಸುಮ್ಮನೆ ಅವ್ರಿಗೆ ಆ ಕ್ಯಾಸೆಟನ್ನು ಅದ್ರ ಜೊತೆಗೆ ಬರೆದಿದ್ದನ್ನು ಅವ್ರಿಗೆ ಹಣ್ಣು ಕಾಯಿ ಎಲ್ಲ ಕೊಡುವಾಗ ಅದ್ರ ಜೊತೆಗೆ ಹಾಕಿ ಅವ್ರಿಗೇನು ಹೇಳಿರಲಿಲ್ಲ. ಅವ್ರು ಮನೆಗೆ ತಗೊಂಡೋಗಿ, ಏನಮ್ಮ ಹಿಂಗೆ ಬರೆದು ಇಟ್ಕೊಂಡಿದ್ಯಾ, ಬುಕ್ ಮಾಡು ಅಂತ ಹೇಳಿದವರು ಅದನ್ನು ಪ್ರತಿಯೊಂದು ತಿದ್ದಿ ಅದನ್ನು ಪ್ರಿಂಟ್ ಮಾಡಿ ಅದಕ್ಕೆ ಹೆಸರಿಟ್ಟು ಪ್ರತಿಯೊಂದನ್ನು ಅವರೇ ಮಾಡಿಸಿ ನನಗೆ ಕೊಟ್ಟರು. ನನ್ನ ಸಾಹಿತ್ಯದ ಪೂಜ್ಯ ಗುರು ಅವರು. ಯಾವತ್ತೂ ನನಗೆ ಅವ್ರನ್ನ ಮರೆಯೋಕ್ಕೆ ಆಗೋದಿಲ್ಲ. ಅಲ್ಲಿಂದ ನಾನು ಹಿಂದೆ ನೋಡಲೇ ಇಲ್ಲ. ಅವರನ್ನು ನಾನು ತುಂಬ ನೆನೆಸ್ಕೊಳ್ತೀನಿ. ಅದು ನಂದು ಫಸ್ಟ್ ಬಿಡುಗಡೆಗೆ ಸಹ ಅವರು ಬಂದು ಆಶೀರ್ವಾದ ಮಾಡಿ ಹೋದರು. ಕವನ ಸಂಕಲನ ಆಯಿತು. ಆಗ ಅವರೇ ಹೇಳಿದರು, ಇನ್ನು ಕವನಕ್ಕಿಂತ ಬಹುಶಃ ಅವರಿಗೆ ಅನ್ನಿಸ್ತೇನ ಕವನ ಸುಖ ಇಲ್ಲ ಬಿಡುತ್ತೆ ಅಂತ, ಕವನಕ್ಕಿಂತ ನೀನು ಸಣ್ಣ ಕತೆ ಬರಿ ಅಂತ. ಆಗಲೇ ನಾನು ಅಲ್ಲಿಂದ ನಿಮ್ಮ ನೆಕ್ಸ್ಟ್ ಬರವಣಿಗೆ ಜರ್ನಿ ಶುರುವಾಯಿತು ಅಂತ ಹೇಳ್ಬೋದು. ಶುರುವಾಯಿತು. ಓಕೆ, ಸರಿ. ಹಾಗಿದ್ರೆ ನಿಮ್ಮ ಬರವಣಿಗೆಯ ಪ್ರಕ್ರಿಯೆ ಯಾವ ರೀತಿಯಾಗಿ ಶುರುವಾಯಿತು, ಯಾವ ರೀತಿಯಾಗಿ ಅದಕ್ಕೆ ತಯಾರಿ ಮಾಡಿಕೊಂಡ್ರಿ, ಇದನ್ನೆಲ್ಲ ನಾವು ಮೇಡಮ್ ಮಾತುಕತೆಯನ್ನು ಮುಂದುವರಿಸೋಣ. ಒಂದು ಪುಸ್ತಕವನ್ನು ಬರೆಯುವಂತಹ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ, ಯಾವ ಹಂತಗಳನ್ನು ನೀವು ಅನುಸರಿಸ್ತೀರಾ? ನನಗೆ ಸ್ವಲ್ಪ ಅಂದರೆ ನಾನು ಹೆಣ್ಣಿನ ಸ್ವಾತಂತ್ರ್ಯವನ್ನು ತುಂಬ ಬಯಸೋಳು. ಕೆಲವೊಂದು ವಿಷಯಗಳಲ್ಲಿ ನಾನು ಸೇರಿದ ಮನೆ ತುಂಬ ದೊಡ್ಡ ಕುಟುಂಬ ಅಂತ ಹೇಳಿದೆ. ಆ ಕುಟುಂಬ ಹೇಗಿತ್ತು ಅಂದರೆ ಹೆಣ್ಣಿಗೆ ಒಂದು ಸಪ್ರೇಟ್ ಮನೆ, ಗಂಡು ಹೆಣ್ಣು ಹಾಗೆ ಮಾತಾಡುವ ಒಂದು ಸ್ವಾತಂತ್ರ್ಯ ಸಹ ಆ ಮನೇಲಿ ಇರಲಿಲ್ಲ. ಅಷ್ಟು ಒಂದು ಅಂದರೆ ಹೊರಗಡೆ ನೋಡಲಿಕ್ಕೆ ಅಂಥ ಮನೆಗಳೆಲ್ಲ ಅವಾಗ ಹಾಗೆ. ನನ್ನ ಮನೆ ಅಂತ ಮಾತ್ರ ಅಲ್ಲ, ಅವ್ರನ್ನ ಬೈಯೋದು ಅಂತಲ್ಲ, ಆ ಪದ್ಧತಿ ಹಾಗಿತ್ತು, ಜೀವನ ಪದ್ಧತಿ ಆಗ ಹಾಗಿತ್ತು. ಅದಕ್ಕೆ ನನಗೆ ಒಳಗಡೆಯಿಂದ ಸಿಕ್ಕಾಪಟ್ಟೆ ವಿರೋಧ ಇತ್ತು, ಮಾಡಲಿಕ್ಕೇನೂ ಆಗ್ತಾ ಇರಲಿಲ್ಲ. ಅಲ್ಲಿಂದ ನಾವು ಮಕ್ಕಳು ಎಜುಕೇಷನ್ಗೆ ಅಂತ ತೀರ್ಥಹಳ್ಳಿಗೆ ಬಂದ ಮೇಲೆ ಅಂದರೆ ನನಗೆ ಅದು ಒಳಗಡೆ ಕುದೀತಾ ಇತ್ತಲ್ಲ. ನನ್ನ ಸಾಮಾನ್ಯ ಕತೆಗಳಲ್ಲಿ ನಾನು ಶುರು ಮಾಡಿದ್ದೇ ಹಾಗೆ, ಹೆಣ್ಣಿನ ಒಂದು ಸ್ವತಂತ್ರನ ಅವಳು ಇಟ್ಕೊಳ್ಬೇಕು, ಅವಳು ತನ್ನತನನ ಕಾಪಾಡ್ಕೊಳ್ಬೇಕು ಅಂತ. ಹಾಗೆ ಸಣ್ಣ ಕತೆಗಳನ್ನೆಲ್ಲ ನಾನು ಅದೇ ನೆಲೆಯಲ್ಲಿ, ಮತ್ತು ನಂದು ಯಾವ ಕತೆನೂ ದುಃಖಾಂತ್ಯ ಆಗಬಾರ್ದು. ನಾವು ಏನೋ ಒಂದು ಸಾಧನೆ ಏನೋ ಒಂದು ಮಾಡಿ ಎಲ್ಲದಕ್ಕೂ ಒಂದು ಪರಿಹಾರ, ಒಂದು ಮಾರ್ಗ ಇದ್ದೇ ಇರುತ್ತೆ ಅನ್ನುವ ಅದು ನನ್ನ ಜೀವನದಲ್ಲೂ ಅಳವಡಿಸ್ಕೊಂಡೆ. ನನ್ನ ಕತೆಗಳಲ್ಲೂ ಸಾಮಾನ್ಯ ಅದೇ. ಎಲ್ಲರೂ ಹೇಳ್ತಾರೆ ಒಂದೇ ಒಂದು ನಿಮ್ಮದು ಟ್ರಾಜಿಡಿ ಕತೆ ಇಲ್ಲ ಅಂತ. ನಂದು ಕಥಾ ಸಂಕಲನ 4 ಆದರೂ ಅದರಲ್ಲಿ ಯಾವುದೂ ಟ್ರಾಜಿಡಿ ಇಲ್ಲ. ಅಂದರೆ ಟ್ರಾಜಿಡಿ ಇರ್ಬೋದು ಕತೆನಲ್ಲಿ, ಬಟ್ ಆದರೆ ಅಂತ್ಯ ಅದನ್ನು ಸರಿ ಮಾಡ್ಕೊಳ್ಬಹುದು ಅಂತ ನನ್ನ ಹ್ಯಾಪಿ ಎಂಡಿಂಗ್ಸ್. ಹೌದು, ಸಂತೋಷವಾಗಿರಬೇಕು, ಓದುಗರು ಕೂಡ ಓದಿ ಹೌದು ಒಂದು ಸಂತೋಷ ಪಡಬೇಕು. ಹೌದು. ಅಂದರೆ ಈಗ ಮದುವೆಯ ನಂತರ ನೀವು ಬರವಣಿಗೆಯನ್ನು ಪ್ರಾರಂಭಿಸಿದ್ದು, ಮನೆಯಲ್ಲಿ ಯಾವ ರೀತಿಯಾದಂತಹ ಪ್ರೋತ್ಸಾಹ ಇತ್ತು ಮದುವೆಯ ನಂತರ? ಅಲ್ಲಿ ಇದ್ದಾಗ ನಾನು ಹೇಳಿದಾಗೆ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಾಗ ಏನೂ ಇರಲಿಲ್ಲ. ನಂದೆಲ್ಲ ಅಡಗಿಸಿಟ್ಟಿದ್ದೆ. ಆಮೇಲೆ ಆಮೇಲೆ ಬರಿಬಹುದು ಅಂತ ನನಗನ್ಸಿದ್ರು, ಬರೆದಿದ್ದನ್ನ ಹೊರಗಡೆ ಇಡ್ಲಿಕ್ಕೂ ನಂಗೆ ಒಂಥರ ಭಯ ಇತ್ತು. ತೀರ್ಥಹಳ್ಳಿಗೆ ಬಂದಮೇಲೂ ಫಸ್ಟು ನನ್ನ ಮಗ 2ನೇವನು ಚೈತನ್ಯ ಅಂತ, ಅವನಿಂದ ನಾನು ತುಂಬ ಸಪೋರ್ಟ್ ಕೊಟ್ಟ. ಅವನು ನನಗೆ, ನೀನು ಬರೀ ನಿನ್ಗೆ ಇದಿದೆ, ನೀನು ಇಟ್ಕೊಳ್ಬೇಡ ಒಳಗೆ ಅಂತ. ಅದಕ್ಕೆ ನಾನು ಅಂದ್ಕೊಂಡೆ, ಒಂದು ಬಂಡೆ ಮುಚ್ಚಿಟ್ಟಿದ್ದನ್ನು ನಾನು ಒಂಥರ ಅದನ್ನು ಸರಿಸಿದಾಗ ಒಳಗಡೆ ಏನಾದ್ರು ಇದೆಯಾ ಪಸೆ ಅಂದರೆ ಒಂದು ಸಣ್ಣ ಚಿಗುರು ಅಲ್ಲಿ ಮೊಳಕೆ ಹೊಡಿತಾ ಇತ್ತು. ಆಮೇಲಿಂದ ನಾನು ಹಿಂದೆ ನೋಡಲಿಲ್ಲ, ಬರೆಯೋಕ್ಕೆ ಶುರು ಮಾಡಿದೆ. ಅದು ತರಂಗ ಅದರಲ್ಲೆಲ್ಲ ಆ ಕಥೆಗಳು ಪ್ರಕಟವಾದಾಗ
ನನಗಿನ್ನೂ ಹುಮ್ಮಸ್ಸು ಬಂತು. ತುಂಬ ಕಥೆಗಳು ನಂದು ಎಲ್ಲ ಇದರಲ್ಲೂ ಆಯಿತು. ಆಮೇಲೆ ಕಥಾ ಸಂಕಲನ ಮಾಡಿ 4 ಆದಮೇಲೆ ಕಾದಂಬರಿಗೆ ಹೋದೆ ನಾನು. ಎಲ್ಲಿ ಎಲ್ಲಿ ನಿಮ್ಮ ಕಥೆಗಳು ಪ್ರಕಟವಾಗಿದೆ? ಯಾವ್ಯಾವ? ನಂದು ತರಂಗ, ಸುಧಾ, ಆಮೇಲೆ ಇದು ವಿಕ್ರಮ, ಆಮೇಲೆ ವಿಜಯ ನೆಕ್ಸ್ಟ್ ಅಂತ ಅದರಲ್ಲಿ ತುಂಬದರಲ್ಲಿ ಆಗಿದೆ ಮೇಡಮ್. ಮಯೂರ ಅದರಲ್ಲೆಲ್ಲ ಆಗಿದೆ, ಇದರಲ್ಲೂ ಆಗಿದೆ, ತುಷಾರ ಮಯೂರದಲ್ಲೂ ಆಗಿದೆ, ಜಾಸ್ತಿ ತರಂಗದಲ್ಲಿ. ಓಕೆ. ಈಗ ಒಬ್ಬ ಸಾಹಿತ್ಯಕಾರನ ದೃಷ್ಟಿಕೋನದಿಂದ ನೋಡೋಣ. ಈಗ ಕವನ ರೂಪಕ್ಕೂ ಕಥಾ ರೂಪಕ್ಕೂ ಓದುಗರಿಗೆ ವ್ಯತ್ಯಾಸ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಒಂದು ಕಥೆಗೂ ಒಂದು ಕವನ ರೂಪಕ್ಕೂ. ಹೌದು. ಈಗ ಒಬ್ಬ ಹಾಡುಗಾರನಿಗೆ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ ಎರಡನ್ನೂ ಹಾಡುವ ಒಂದು ವ್ಯತ್ಯಾಸ ಇರುತ್ತಲ್ಲ. ಅಂದರೆ ಈಗ ಒಂದನ್ನು ಕಲ್ತ್ರೆ ಇನ್ನೊಂದನ್ನು ಮಾಡಬಹುದು ಅನ್ನುವಂಥ ಒಂದು ಏನು ಹೇಳ್ತಾರೆ ವಿದ್ಯೆ, ಅಂದರೆ ಮಾಡುವಂಥ ಛಾತಿ ಬರುತ್ತಲ್ಲ. ಹಾಗೆ ಒಬ್ಬ ಸಾಹಿತ್ಯಕಾರನಿಗೂ ಅದೇ ರೀತಿಯಾಗಿ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಬ್ಯಾಕ್ಗ್ರೌಂಡ್ ಯಾವುದು, ಸಾಹಿತ್ಯದ ಬ್ಯಾಕ್ಗ್ರೌಂಡ್ ಇರಲಿಲ್ಲ, ಅಂದರೆ ಆಸಕ್ತಿ ನಿಮ್ಮ ತಂದೆ ಫ್ಯಾಮಿಲಿಯಿಂದ ಅವರು ನಿಮಗೆ ಕೊಟ್ಟಿದ್ರು ಆ ಥರ. ಆದರೂ ಸ್ವಂತವಾಗಿ ನೀವು ಇಂಡಿಪೆಂಡೆಂಟ್ ಆಗಿ ಬಹಳಷ್ಟು, ಅದು 1990s ನಂತರ ನೀವು ಬಂದೆ, ಸಾಮಾನ್ಯ ಒಂದು 30 ವರ್ಷದ ಹಿಂದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ಒಂದು ಕಥಾ ರೂಪಕ್ಕೂ ಕವನ ರೂಪಕ್ಕೂ ಬರೆಯುವಾಗ ಸಾಹಿತ್ಯಕಾರನಿಗೆ ಯಾವ ರೀತಿಯಾದಂತಹ ವ್ಯತ್ಯಾಸ ಕಾಣುತ್ತೆ? ತುಂಬ ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಕವನ ಅಂತ ಸರಿಯಾಗಿ ಕವನ ಬರೆಯೋರು ತುಂಬ ಕಡಿಮೆ. ಹಿಂದಿದ್ದರು, ಈಗ ಒಂದು ಮಾತಾಡಿದ್ದೇ ಕವನ ಆಗುತ್ತೆ, ಕೂತಿದ್ದು ನಿಂತಿದ್ದು ಎಲ್ಲ ಕವನ ಆಗುತ್ತೆ. ಆ ಕಥೆಗಳಿಗೂ ಕಾದಂಬರಿಗಳಿಗೂ ಅಥವಾ ಕವನಕ್ಕೂ ಕಥೆಗಳಿಗೂ ಸಂಬಂಧ ಕಡಿಮೆ ಇರುತ್ತೆ. ಕತೆ ಅಂದರೆ ನಾವು ನಿತ್ಯ ಓಡಾಡ್ತೀವಿ, ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ, ಆ ಜೀವನದ ಏನೋ ಒಂದು ಸಣ್ಣ ತುಣುಕು ನಮ್ಮ ಮನಸ್ಸಿನ ಆಳದಲ್ಲಿ ಇರುತ್ತೆ, ಅದಕ್ಕೆ ರೂಪ ಕೊಡ್ತೀವಿ. ಅದೇ ಕವನನ ಹಾಗೆ ರೂಪ ಕೊಟ್ಟು ಮಾಡಲಿಕ್ಕೆ ಅಂದರೆ ತುಂಬ ಈಗ ದೊಡ್ಡ ದೊಡ್ಡ ಮೇಧಾವಿಗಳಿಗಾಗತ್ತೆ, ನಮ್ಮಂಥವ್ರಿಗಾಗೋದಿಲ್ಲ. ಹಾಗಾಗಿ ನಾನು ಕವನ ಸಂಕಲನ ಒಂದು ಮಾಡಿದ್ರು ನನಗೆ ಅದನ್ನು ನೋಡಿದಾಗ ಈಗ ಕಥೆನಲ್ಲಿ ನಂಗೆ ಸಿಕ್ಕಿರುವ ತೃಪ್ತಿ ಅದರಲ್ಲಿ ಸಿಕ್ಕಲಿಲ್ಲ. ಹಾಗಾಗಿ ನಾನು ಕಥೆಯನ್ನೇ ಮುಂದುವರಿಸಿ ಕಾದಂಬರಿಗೆ ಹೋದೆ. ಸೊ ಹಾಗಿದ್ರೆ ನೀವು ಯಾವ ಶೈಲಿಯಲ್ಲಿ ಬರೆಯಲು ಇಷ್ಟಪಡ್ತೀರಾ ಅಂತ ಕೇಳಿದ್ರೆ ಕಥೆ ಅಂತ ಕಾಣಿಸ್ಬೋದಾ? ಕವನ, ಕಥೆ ಅಥವಾ ಕಥೆ ಅಥವಾ ಲೇಖನ, ಒಂದು ಸಣ್ಣ ಶಾರ್ಟ್ ನೋಟ್ಸ್ ಈ ಥರದ್ದು ಬರೆದಿದ್ದಕ್ಕೆ? ಲೇಖನದ್ದು ಒಂದು ಬುಕ್ ಮಾಡಿದ್ದೀನಿ ನಾನು, ಅದು ಆಗಿದೆ ನಂದು. ಓಕೆ. ಒಂದು ಕಾಮನ್ ಕ್ವಶನ್ ಅಂತ ಹೇಳ್ಬೋದು, ಎಲ್ಲ ಕಲಾವಿದರಿಗೂ ಅವರವ್ರ ಫೀಲ್ಡಲ್ಲಿ ಒಂದು ಸವಾಲುಗಳಿದ್ದೇ ಇರುತ್ತೆ, ಅಡ್ಡಿ ಇರುತ್ತೆ. ಬರವಣಿಗೆಯಲ್ಲಿ ಸಮಯದಲ್ಲಿ ಯಾವ ರೀತಿಯ ಸವಾಲುಗಳನ್ನು ನೀವು ಎದುರಿಸ್ತೀರಾ? ನನಗೆ ಅನಿಸೋದು ಬರವಣಿಗೆ ಸುಲಭ ಹೆಣ್ಣಿಗೆ. ಅವಳಿಗೊಂದು ಹೊರಗಡೆ ಹೋಗೋದು ಬೇಡ, ಒಂದು ನಾನು ಏನೋ ಒಂದು ಬರಿಬೇಕು ಅಂತೀರಿ. ಈಗ ಬೇರೆದಕ್ಕಾದರೆ ಎಲ್ಲ ಪರ್ಮಿಷನ್ ಕೇಳಬೇಕು, ಒತ್ತಡ ಇರುತ್ತೆ, ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು. ಅದು ಈಗ ಏನು ಸುಲಭ, ಆಗಿನ ನನ್ನ ಕಾಲದಲ್ಲಿ ಕಷ್ಟ ಇತ್ತು. ಹಾಗಿದ್ದಾಗ ನನ್ನಷ್ಟಕ್ಕೆ ನಾನೇ ಬರೆಯೋದೇ ನನಗೆ ಸುಲಭ ಅಂತ ಅನಿಸೋದು. ಅದೇ ನನಗೆ ಒಳ್ಳೆಯದು ಅನಿಸುತ್ತೆ. ಬರವಣಿಗೆನಲ್ಲಿ ಇದ್ದಿದ್ರಲ್ಲಿ ನಾವು ಏನಾದ್ರು ಒಂದು ಹವ್ಯಾಸ ಇಟ್ಕೊಬೇಕು, ಬೆಳಿಬೇಕು ಅಂತ ಇದ್ದರೆ ಅಂಥವ್ರು ಅಂದರೆ ಯಾವ ಒಂದು ಅವಾರ್ಡ್ಗಳನ್ನಾಗಲಿ ಅದನ್ನು ಯಾವುದನ್ನೂ ಬಯಸಬಾರ್ದು. ನನ್ನ ಮನಸ್ಸು ತೃಪ್ತಿಗೋಸ್ಕರ ನಾನು ಬರಿಬೇಕು, ಯಾವತ್ತೋ ಒಂದು ದಿವಸ ಏನೋ ಸಿಕ್ಕತ್ತೆ. ಖಂಡಿತ ನಾವು ಫಲಾಪೇಕ್ಷೆ ಇಲ್ಲದೆ ಖಂಡಿತ ಬರಿಬೇಕು ಅನ್ನೋದು ಸತ್ಯವಾದ ಮಾತು ಹೇಳಿದ್ರಿ. ಮೇಡಮ್, ಮುನ್ನ ಪ್ರಶ್ನೆ ತಯಾರಿದೆ, ನಿಮ್ಮ ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೀನಿ. ಕೇಳಿ. ಸೊ ಭಾವನೆಗಳನ್ನು ಶಬ್ದಗಳ ಮೂಲಕ ವ್ಯಕ್ತಪಡಿಸುವುದು ಎಷ್ಟು ಮಟ್ಟಿನ ಸವಾಲಿನ ಕೆಲಸ ಅಂತ ಹೇಳ್ಬೋದು? ಅದು ಭಾವನೆಗಳು ಹೇಗೆ ಅಂದರೆ, ನಮಗೆ ಒತ್ತಡ ಜಾಸ್ತಿ ಆದರೆ ನಿಮ್ಗೆ ಯಾವುದೇ ಒಂದನ್ನು ಒಳಗಡೆ ಇಟ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದರೆ ಆವಾಗ ಅದು ಶಬ್ದ ರೂಪದಲ್ಲಿ ಹೊರಗೆ ಬಂದೇ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಹೌದು. ಒಂದು ಹೊಸ ಅಭಿಪ್ರಾಯವನ್ನ ನೀವು ತಿಳಿಸಿದ್ರಿ. ಇಷ್ಟರ ಮಟ್ಟಿಗೆ ಈ ಉತ್ತರವನ್ನ ನಾನು ಕೇಳಿರ್ಲಿಲ್ಲ, ಬಟ್ ನಿಜ ಅಂತ ಅನ್ಸುತ್ತೆ ಖಂಡಿತವಾಗ್ಲೂ ಅಲ್ವಾ? ಅದರಲ್ಲೂ ಹೆಣ್ಮಕ್ಳಿಗೆ ಹಿಂದೆ ಯಾವ ರೀತಿಯಾಗೋ ಬದುಕಿರ್ತೀವಿ, ಮುಂದೆ ಯಾವ ರೀತಿಯಾಗೋ ಮನೆ ಸಿಗುತ್ತೆ. ಅಷ್ಟರ ಮಟ್ಟಿಗೆ ಮಕ್ಕಳು ಜೀವನ ಅಂತ ನಡೆಸುವಾಗ ನಮ್ಮ ಆಸಕ್ತಿ ಏನಿತ್ತೋ ಅದನ್ನ ಎಷ್ಟು ಮಟ್ಟಿಗೆ ಹೊರಗೆ ತರಬೇಕು ಅದೆಲ್ಲ ಒಂದ್ ಕಡೆ ಏನಂತ ಹೇಳ್ತಾರೆ, ಗುಂಪಾಗಿ ಕೂಟಿಯಲ್ಲಿ ಕೂತಿದ್ದು ಹೊರಗಡೆ ಸಿಡಿದೇಳುತ್ತೆ ಅಂತ ಹೇಳ್ಬೋದು. ಹೌದು. ವಸುಂಧರೆ ಅಥವಾ ಶಾಂತಿಧಾಮ ನೀವು ಬರೆದಿರುವಂತಹ ಒಂದು ಕಾದಂಬರಿಗಳ ಬಗ್ಗೆ ಉದಾಹರಣೆಯಾಗಿ ತಗೊಳ್ಳೋದಾದ್ರೆ, ಈ ಕಾದಂಬರಿಗಳ
ವಸ್ತು ವಿಶೇಷತೆ ಏನು ಮೇಡಮ್? ನಾನು ನಿಮಗೆ ಫಸ್ಟೇ ಹೇಳಿದಾಗೆ ನಮ್ಮಲ್ಲಿ ಹೆಣ್ಣಿಗೆ ಆಗ ಸ್ವಾತಂತ್ರ್ಯ ಇರಲಿಲ್ಲ, ಈಗಿಂದು ಬಿಟ್ಬಿಡಿ. ಹಾಗೆ ಇದ್ದಾಗ ಏನಾಗ್ತಿತ್ತು ಅಂದರೆ, ನಾನು ಬಹಳ ಚಿಕ್ಕವಳಾದಾಗಿಂದನೂ ನನಗೆ ಅಂದರೆ ಈ ಸಂಸ್ಕಾರಗಳು ಫಸ್ಟಿಂದ ಇರುತ್ತಲ್ಲ, ಗಂಡು ಮಕ್ಕಳಿಗೆ ಉಪನಯನ ಇರುತ್ತೆ, ಚೌಲ ಇರುತ್ತೆ, ಹಾಗೆ ಪ್ರತಿಯೊಂದು ಷೋಡಶ ಸಂಸ್ಕಾರಗಳು ಬರೀ ಗಂಡಿಗೆ ಸೀಮಿತವಾಗಿರುತ್ತೆ. ಅದು ಯಾಕೆ ಅನ್ನೋ ಪ್ರಶ್ನೆ ನನ್ನಲ್ಲಿ ತುಂಬ, ನನಗೆ ಬುದ್ಧಿ ಬಂದಾಗಿಂದ ನನ್ನನ್ನು ಕಾಡ್ತಾ ಇತ್ತು. ಬಟ್ ಆ ಕಾಲದಲ್ಲಿ ಇದು ಯಾಕೆ ಅಂಥೇಳಿ ನನ್ನ ಅಪ್ಪ ಅಮ್ಮನ ಹತ್ರ ಹೇಳಿದ್ರು, ಸುಮ್ಮನೆ ಕುತ್ಕ ಅಂತಿದ್ರು. ಅವರಿಗೆ ಅದಕ್ಕೆ ಉತ್ತರ ಖಂಡಿತ ಕೊಡ್ತಾ ಇರಲಿಲ್ಲ. ಆದರೆ ಅದು ನನ್ನೊಳಗೆ ನಾನೀಗ ಹೇಳ್ದಾಗೆ ಅದು ಗಂಟು ಕಟ್ಟಿ ಕೂತಿತ್ತು. ನನಗೆ ಇದು ನನ್ನ ಸ್ವತಂತ್ರ. ಅದಕ್ಕೆ ನಾನು ಹೇಳಿದ್ದು, ಬರೆಯೋದು ಅನ್ನೋದು ನನ್ನ ಮನಸ್ಸಿನ ಭಾವನೆಗಳನ್ನು ಏನಿದ್ರೂ ಹೊರಗೆ ಹಾಕ್ಬೋದು. ಹಾಗೆ ನನಗೆ ತುಂಬ ದಿವಸದಿಂದ ಅನಿಸ್ಕೊಂಡಿದ್ದನ್ನು ಹೆಣ್ಣನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಪ್ರತಿಯೊಂದು ಗರ್ಭದಲ್ಲಿ ಇರುವಾಗ ಹೆಣ್ಣಿಗೆ ಸಂಸ್ಕಾರ ಮಾಡ್ತಾರೆ. ಪುಂಸವನ ಅಂತ ಒಂದು ಮಾಡ್ತಾರೆ, ನೀವು ಕೇಳಿರ್ಬೋದು. ಅದು ಏನೋ ಒಂದನ್ನು ಕಿವಿಲಿ ಬಿಡಬೇಕು, ಹೋಮ ಎಲ್ಲ ಮಾಡಿ. ಹಾಗೆ ಬಿಡುವಾಗ ಅದು ಗಂಡಾಗಲಿ ಅಂಥೇಳಿ ಆ ಒಂದು ಕಿವಿಗೆ ಬಿಡ್ತಾಯಿದ್ರು, ಇನ್ನೊಂದು ಕಿವಿಗೆ ಬಿಟ್ಟರೆ ಹೆಣ್ಣಾಗುತ್ತೆ ಅಂತ. ಅದು ನೆನೆಸ್ಕೊಂಡಂಗೂ ದಗೆ ಬರ್ತಾಯಿತ್ತು ನನಗೆ. ಅಂದರೆ ಒಂದು ಅದು ಏನಕ್ಕೆ ಅದನ್ನು ಬಿಡೋದು ಅಂದರೆ, ಆ ಮಗು ಸಕಲ ವಿದ್ಯಾ ಪಾರಂಗತನಾಗಲಿ ಜಾಣ ಆಗಲಿ ಅಂತ ಒಂದು ಭ್ರೂಣ. ಅದು ಹಾಗಾಗಲಿ ಅಂದ್ಕೊಂಡಾಗ ಅದು ಗಂಡಾದ್ರೆ ಆಗಬೇಕು, ಹೆಣ್ಣಾದ್ರೆ ಆಗಬಾರ್ದು. ಅದು ಯಾವ ಮಟ್ಟದ ಒಂದು ತಾರತಮ್ಯ ಇರ್ತಿತ್ತಲ್ಲ. ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದೆ. ಹಾಗೆ ಮಾಡಿ ಒಂದು ಹೆಣ್ಣೇ ಆಗುತ್ತೆ ಅಂತ ಮಾಡಿಕೊಂಡು, ಒಬ್ಬ ಜ್ಯೋತಿಷಿ ಅಂತ ಇಟ್ಕೊಳ್ಳಿ, ಅವನಿಗೆ ಗೊತ್ತಿತ್ತು ನನ್ನ ಮಗನಿಗೆ ಹೆಣ್ಮಗು ಆಗುತ್ತೆ ಅಂತ. ಆಗ ಆ ಸಂಸ್ಕಾರಗಳನ್ನೆಲ್ಲ ಅವನ ಮಗನಿಗೆ ಹೇಳ್ತಾನೆ, ನೀನು ಆ ಕಿವಿಲಿ ಬಿಡು ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾಕಪ್ಪ ಕೇಳ್ತಾನೆ, ನಿನಗೆ ಹುಟ್ಟೋದು ಮಹಾಲಕ್ಷ್ಮಿ, ಅವಳು ಹೆಣ್ಣು ಆದರೂ ಅವಳೆಲ್ಲ ಅದೇ ರೀತಿ ಆಗಬೇಕು ಅಂತ. ಅಲ್ಲಿಂದ ಪ್ರತಿಯೊಂದು ಉಪನಯನ ಸಂಸ್ಕಾರ ಎಲ್ಲವನ್ನೂ ಮಾಡಿ ಲಾಸ್ಟಿಗೆ ಅವಳು ಸನ್ಯಾಸಿಯಾಗಿ ಉಪನಯನ ಸಂಸ್ಕಾರ ಮಾಡುವಾಗ ಎಲ್ಲ ಮಂತ್ರಗಳನ್ನು ಎಲ್ಲವುದನ್ನು ಚೆನ್ನಾಗಿ ಕಲಿತವಳು. ಆಮೇಲೆ ಲಾಸ್ಟಿಗೆ ಸನ್ಯಾಸ ತಗೊಂತಾಳೆ ಅವಳು. ಇದು ಒಂದು ಹೆಣ್ಣಿಗೆ ಇಲ್ಲ ಅಂತಿರೋದನ್ನು ಹಾಗೆ ಬರೆದ್ರೆ ನನ್ನನ್ನು ಬಿಡ್ತಾರಾ ಅಂಥೇಳಿ ನನಗೆ ಸ್ವಲ್ಪ ಭಯನೂ ಇತ್ತು. ಹಾಗಾಗಿ ನಾನು ಒಂದೆರಡು ಇದು ವೇದಗಳು 4 ವೇದನೂ ಕಲ್ತಿರುವಂಥವ್ರ ಹತ್ರ ತಗೊಂಡು ಹೋದೆ. ನಾನು ಹಿಂಗೆ ಬರೆದು ಬಿಟ್ಟಿದ್ದೀನಿ, ಇದನ್ನು ಪಬ್ಲಿಷ್ ಮಾಡೋಕ್ಕೆ ಆಗುತ್ತಾ ಅಂತ. ಒಬ್ಬರಂತೂ ತುಂಬ ಶೃಂಗೇರಿನಲ್ಲಿ ಅಡ್ಮಿನ್ ಆಗಿದ್ರು, ಅವರು ಗಿರಿಧರ ಶಾಸ್ತ್ರಿ ಅಂತ. ಅವರು ಇಲ್ಲಿ ಇಳಮ್ಮ ಅಂಥೇಳಿ 2 ತಿಂಗಳು ಇಟ್ಕೊಂಡು ಆಮೇಲೆ ಅವರು ನನ್ನನ್ನು ಕರೆದು ಹೇಳಿದರು, ವೇದ ಕಾಲದಲ್ಲಿ ಗಾರ್ಗಿ, ಮೈತ್ರಿ ಮತ್ತು ಎಷ್ಟೋ ಜನಗಳು ವೇದ ಕಾಲದಲ್ಲಿ ಅವರು ಋಷಿಗಳು ರಾಜರ ಹತ್ರ ಏನೋ ಮಾಡಲಿಕ್ಕೆ ಹೋದಾಗ ಅಲ್ಲಿ ಇರುವ ಮಕ್ಕಳಿಗೆ, ಶಿಷ್ಯಂದ್ರಿಗೆಲ್ಲ ಆಕೆ ಹೆಂಡತಿ ಇದು ಮಾಡ್ತಿದ್ಲಂತೆ, ವೇದ ಪಾಠ ಎಲ್ಲ ಮಾಡ್ತಿದ್ಲಂತೆ. ಹಾಗೆ ಆಗಿಂದ ಅದೆಲ್ಲ ಇದೆ, ಪರವಾಗಿಲ್ಲ ಅಂದರು. ಇನ್ನೊಬ್ಬರು ಸಹ ಅದೇ ಒಪಿನಿಯನ್ ಕೊಟ್ಟರು. ನಾನು ಕೇಳಿದೆ, ನಾನು ಪುಸ್ತಕ ಬಿಡುಗಡೆ ಮಾಡುವಾಗ ನಿಮ್ಮನ್ನು ಕರಿತೀನಿ, ಜನ ಏನಾದ್ರು ಕೇಳಿದರೆ ಹೇಳ್ತೀವಮ್ಮ ಅಂದರೆ ಅವ್ರಿಗೆ ಒಪ್ಸಿದ್ರಿ ಅಂತ ಆಯಿತು. ಅಂದರೆ ಅದರ ಉತ್ತರ ದಯವಿಟ್ಟು ನೀವೇ ಕೊಡಿ ಅಂತ. ಹೌದು, ಅಂದರೆ ಅವರಷ್ಟು ತಿಳ್ಕೊಂಡವ್ರ ಹತ್ರನೇ ನಾನು ತಗೊಂಡೋಗಿದ್ದೆ. ಯಾಕೆಂದರೆ ಯಾರೋ ಒಬ್ಬ ಸಾಮಾನ್ಯದವನು ಇರುತ್ತೆ ಅಂದರೆ ಜನಗಳು ಕೇಳೋದಿಲ್ಲ. ಹೌದು, ಆದರೆ ಇವರು ಕರೆಕ್ಟಾಗಿ ಹೇಳಿದರೆ ಅವ್ರಿಗೆ ಆನ್ಸರ್ ಕೊಡೋಕ್ಕಾಗೋದಿಲ್ಲ, ಒಪ್ಕೊಳ್ತಾರೆ. ಹಾಗೆ ನನ್ನ ಪುಸ್ತಕ ಬಿಡುಗಡೆ ಮಾಡಿದೆ. ಇದು ವಸುಂಧರೆಯ ಕಥಾವಸ್ತು. ಓಕೆ. 2ನೇ ಶಾಂತಿಧಾಮನ ಅಂದರೆ ನಾನು ತುಂಬ ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವಳು. ಹಳ್ಳಿಲೇ ನನಗೆ ಹಳ್ಳಿ ಅಂದರೆ ಈಗಲೂ ಅಷ್ಟೇ ಇಷ್ಟ. ಆಗ ನಮ್ಮ ಕಾಲದಲ್ಲಿ ನಾನು ಹೇಳಿದ್ನಲ್ಲ ನನ್ನ ಮನೆ ಹೇಗಿತ್ತು ಅಂತ, ಹಾಗಿದ್ದು ಎಷ್ಟೋ ಮನೆಗಳಿತ್ತು. ಬರ್ತಾ 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 ಎಲ್ಲ ಮನೆಗಳು ಈಗ ಮನೆಯೇ ಇಲ್ಲ ಅನ್ನೋ ಹಾಗಾಗಿದೆ. ಒಂದು ರೂಮು, ಒಂದು ಹಾಲು. ಈಗ ನನ್ನ ಮನೆಯೇ ಉದಾಹರಣೆಗೆ ತಗೊಂಡ್ರೆ, ಎಷ್ಟೋ ವರ್ಷದ ಮೇಲೆ ನನ್ನ ಮಕ್ಕಳಿಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನನ್ನ ಮನೆ ಆಗಿದೆ ಹೀಗಿದೆ ಅಂತ. ಕರ್ಕೊಂಡು ಹೋದರೆ ಅಲ್ಲಿ ಮನೆಯೇ ಇಲ್ಲ, ಅದನ್ನೆಲ್ಲ ತೆಗೆದು ಬಿಟ್ಟಿದ್ದಾರೆ. ಅದು ನನ್ನ ಕಾಡ್ತಾ ಇತ್ತು. ಅದಕ್ಕೆ ಶಾಂತಿಧಾಮ ಅಂತ ಒಂದು ದೊಡ್ಡ ಮನೆತನ ಹೇಗೆ ಇತ್ತು, ಯಾವ ಥರ ವೈಭವೋಪಿತವಾಗಿತ್ತು, ಆಮೇಲೆ ಅದು ಹೇಗೆ ಅವನತಿ ಹೊಂದುತ್ತಾ ಆಮೇಲೆ ಈಗಿನ ಜನಾಂಗ ಹೇಗೆ ಅದನ್ನು ಎಷ್ಟು ಹಾಳಾಯಿತು. ಆದರೆ ನಾನು ಹೇಳ್ದಂಗೆ ನನ್ನ ಕಥೆಯಲ್ಲಿ ಅದು ಅಳಿವಾಗೋದಿಲ್ಲ,
ಮತ್ತೆ ಅದಕ್ಕೆ ಯಾರೋ ಒಬ್ಬ ಈಗ ಕುವೆಂಪು ಅವ್ರದ್ರಲ್ಲೆಲ್ಲ ಕಾರಂತರದ್ದು ಎಲ್ಲ ಬುಕ್ಕಲ್ಲಿ 3 ತಲೆಮಾರುಗಳಲ್ಲಿ ಕೊನೆಯವನು ಬಂದು ಮತ್ತೆ ಸರಿ ಮಾಡ್ತಾನಲ್ಲ, ಹಾಗೆ ಆ ರೀತಿ ಕೊನೆಯ ಮಗ ಬಂದು ಆ ಮನತನನ ಮತ್ತೆ ಸರಿ ಮಾಡ್ತಾನೆ, ಮತ್ತೆ ಮುಂದುವರ್ಸ್ಕೊಂಡು ಹೋಗ್ತಾನೆ ಅಂತ ಒಂದು ಸುಖ ಸಮಾಪ್ತಿ ಹೊಂದಿರುತ್ತೆ. ಈಗ ಇನ್ನೊಂದು ಬರಿತಾ ಕಾದಂಬರಿ ಈಗ ಬಿಡುಗಡೆಗೆ ತಯಾರಾಗಿದೆ. ಸೊ ಅದರ ಬಗ್ಗೆ ಕೂಡ ಮಾತಾಡೋಣ ನಾವು. ಇನ್ನೊಂದು ವಿಷಯ ಏನಂದರೆ, ಕಾಲ್ಪನಿಕ ಬರವಣಿಗೆಗೆ ಮತ್ತು ವಾಸ್ತವಿಕ ಘಟನೆಗಳು, ಇದರಲ್ಲಿ ಯಾವುದು ನಿಮ್ಮ ಹೃದಯಕ್ಕೆ ಹತ್ತಿರ ಆಗುತ್ತೆ? ಬಹುಶಃ ಇವಾಗ ನನಗನ್ಸಿರೋ ಮಟ್ಟಿಗೆ ವಾಸ್ತವಿಕವಾಗಿರೋದು ಅಲ್ವಾ? ಅಂದರೆ ಬರೀ ವಾಸ್ತವಿಕ ಬರೀಕಾಗೋದಿಲ್ಲ, ಅದಕ್ಕೆ ಕಾಲ್ಪನಿಕ ಸೇರಿಸಬೇಕು, ಎಲ್ಲ ಮಾಡಬೇಕು. ಆದರೆ ಮೂಲ ಇದು ವಾಸ್ತವಿಕನೇ. ನಾನು ಬರೆಯೋದು ಎಲ್ಲ ಅಷ್ಟೇ, ನಾನು ಕಂಡಿದ್ದು ಕೇಳಿದ್ದು ಅಥವಾ ಯಾರೇ ಆಗಲಿ ಒಂದು ಮೂಲ ವಾಸ್ತವಿಕ ಇಲ್ಲದೆ, ಅದಕ್ಕೆ ನಮಗೆ ಮಲೆನಾಡವ್ರು ಯಾರೇ ಬರೆದ್ರು ಅದರಲ್ಲಿ ಮಲೆನಾಡ ಛಾಯೆ ಇದ್ದೇ ಇರುತ್ತೆ. ನಾನು ಒಂದ್ಸತಿ ಇಲ್ಲಿ ಇದರಲ್ಲಿ ಅಂಕಿತದಲ್ಲಿ ಹೋಗಿ ನಾನು ಬುಕ್ಕಿಂದ ಏನೋ ಕೇಳ್ತಾ ಇದ್ದೆ, ನೀವು ಮಲೆನಾಡವರ ಮೇಡಮ್ ಅಂತ. ಅಂದರೆ ಆ ಬುಕ್ ನೋಡಿದಾಗಲೇ ಅವ್ರಿಗೆ ಗೊತ್ತಾಗುತ್ತೆ ಇದು ಮಲೆನಾಡ ರಸ ಅಂತ. ಹೌದು, ಹೆಚ್ಚಾಗಿ ನಾವು ವಾಸ್ತವಿಕ ಘಟನೆಗಳನ್ನ ಕುರಿತು ಆಧಾರಿತವಾಗಿರುವಂತಹ ಕಥೆಗಳನ್ನು ನಾವು ಮಲೆನಾಡ ಲೇಖಕರಲ್ಲಿ ಕಾಣ್ತೀವಿ. ಮತ್ತು ನಾವು ಎಲ್ಲಿ ಬೆಳೆದಿರ್ತೀವೋ, ಎಲ್ಲಿ ನಮ್ಮದು ಉಸಿರಿರುತ್ತೋ ಅಲ್ಲಿದು ನಾವು ಸಹಜವಾಗಿ ಬರಿತೀವಿ. ಅದೇ ನಾನೀಗ ಅಲ್ಲಿಂದ ಧಾರವಾಡನೋ ಎಲ್ಲಿದೋ ಭಾಷೆ ತಗೊಂಡ್ರೆ ನನ್ನ ಬರವಣಿಗೆ ಈಗ ಯಾರನ್ನೇ ನೋಡಿ, ನೀವು ಕಾರಂತರ ನೋಡಿ, ಅವರು ಅಲ್ಲಿದೇ ಬರಿತಾ ಇದ್ರು. ಹಾಗೆ ಅವರವರು ಎಲ್ಲೆಲ್ಲಿ ವಾಸವಾಗಿರ್ತಾರೋ, ಅವ್ರ ಬಾಲ್ಯ ಎಲ್ಲಿ ಕಳೆದಿರ್ತಾರೋ ಅದು ತುಂಬ ಸಹಜವಾಗಿ ಬರುತ್ತೆ. ಹೌದು, ಹಾಗೆ ಸಹಜವಾಗಿಯೂ ಕೂಡ ಪುಸ್ತಕದಲ್ಲಿ ಮೂಡಿ ಬರುತ್ತೆ. ಅದರಲ್ಲೂ ಅದೇ ಪ್ರಾಂತ್ಯದವರೇನಾದ್ರೂ ಓದ್ತಾ ಇದ್ರೆ ಅದು ತಮ್ಮನ್ನ ಆ ಲೋಕಕ್ಕೆ ಕೊಂಡೊಯ್ಯೋದ್ರಲ್ಲಿ ಡೌಟ್ ಇರೋದಿಲ್ಲ. ನನ್ನ ಶಾಂತಿಧಾಮ ಓದಿ ಎಷ್ಟೋ ಜನ ಅಯ್ಯೋ ಮೇಡಮ್ ನನ್ನ ಮನೆನೇ ನೀವು ಬರಿತಿದ್ದೀರಿ ಅನ್ನಿಸ್ತು. ಅಂದ್ರೆ ಅವರವರಿಗೆ ತಗೊಳ್ತಾರೆ, ಅದನ್ನ ಆ ಥರ ಆಗುತ್ತೆ. ಮೇಡಮ್, ಒಂದು ವಿಷಯ ಏನು ಗಮನಿಸಬೇಕು ಅಂತಂದರೆ, ಬಹಳಷ್ಟು ಜನಕ್ಕೂ ಈ ಪ್ರಶ್ನೆ ಮೂಡಿರಬಹುದು, ಅಥವಾ ಈಗಿನ ಅಂದರೆ ಲೇಖಕರ ದೃಷ್ಟಿಯಲ್ಲಿ ನೋಡೋದಾದರೆ ಈಗಿನ ಲೇಖಕರ ಬರವಣಿಗೂ ಮತ್ತು ಹಳೆ ಕಾಲದ ಬರವಣಿಗೆಯ ನಡುವೆ ಏನಾದರೂ ವ್ಯತ್ಯಾಸವನ್ನು ನೀವು ಹೇಳ್ತೀರಾ? ತುಂಬ ವ್ಯತ್ಯಾಸ ಇದೆ. ಈಗ ಎಲ್ಲರೂ ಅಂತ ಹೇಳೋದಿಲ್ಲ, ನಾವು ಒಂದೊಂದು ಸತಿ ನಾವೆಲ್ಲ ಅಂದ್ಕೊಳ್ತಾ ಇದ್ವಿ ಅಂತ ಕುವೆಂಪು, ಕಾರಂತರು, ಬೇಂದ್ರೆ ಇಂಥವ್ರದ್ದೆಲ್ಲ ಕಾಲನೇ ಮುಗಿದೋಯ್ತು. ಈಗ ಬರೀ ಜೊಳ್ಳು ಕಾದಂಬರಿಗಳನ್ನ ನಾವು ನೋಡ್ತೀವಿ, ಕತೆಗಳನ್ನು ಓದ್ತೀವಿ. ಕೆಲವು ಕತೆಗಳಿಗೆ ಅರ್ಥನೂ ಏನೂ ಇರೋದಿಲ್ಲ, ಕತೆ ಮುಗಿದು ಹೋಗುತ್ತೆ ಆ ಥರ. ಹಾಗೆ ತುಂಬ ಬೇಜಾರಾಗ್ತಾ ಇತ್ತು. ಅಂಥ ಹಳ್ಳಿನಲ್ಲಿ MK ಇಂದ್ರ ಅವ್ರದ್ದೆಲ್ಲ ಕತೆಗಳು ಈಗ ಓದಿದರೂ ನಮ್ಮ ಮನಸ್ಸಲ್ಲಿ ಎಷ್ಟು ಗಟ್ಟಿಯಾಗಿ ನಿಲ್ಲುತ್ತೆ, ಅದೆಲ್ಲ ಈಗಿನ ಕಾದಂಬರಿಲಿ ಇಲ್ವಲ್ಲ ಅಂತ. ಆದರೆ ಈಗ ಆ ನಿರಾಸೆ ಹೋಗಿದೆ. ತುಂಬ ಜನ ಈಗ ಮತ್ತೆ ಅಂಥ ಸಾಹಿತಿಗಳು ಮತ್ತೆ ಇದ್ದಾರೆ. ಗಜಾನನ ಶರ್ಮಾ ಇದ್ದಾರೆ, ಹಾಗೆ ತುಂಬ ಇವರು ತೇಜಸ್ವಿ ಇದ್ದರು. ಮತ್ತು ಈಗ ತುಂಬ ಜನ ಆ ಥರ ಇದ್ದಾರೆ. ನಮ್ಮ ರೇಖಾ ಕಾಕಂಡಿಕಿ ಅವ್ರ ಕತೆಗಳು ಎಲ್ಲ ತುಂಬ 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 ಗಟ್ಟಿಯ ಮೌಲ್ಯಗಳನ್ನು ಹೊಂದಿದೆ. ಅದೆಲ್ಲ ನೋಡುವಾಗ ಮುಂದುವರೆದಿದೆ, ಈಗಲೂ ಅದಿದೆ ಅನಿಸುತ್ತೆ. ಬಟ್ ಯೋಚನೆ ಮಾಡಿದರೆ ಆಗಿನ ಗಟ್ಟಿ ಕಾದಂಬರಿಗಳು ಈಗ ಕಡಿಮೆ. ಬರೆಯೋರು ಸಿಕ್ಕಾಪಟ್ಟೆ ಬರೀತಾರೆ. ಯಾವತ್ತು ನೀವು ನೋಡಿ ಅಲ್ಲಿ ಬಿಡುಗಡೆ ಇಲ್ಲಿ ಬಿಡುಗಡೆ, ಆದರೆ ಅವು ನಮ್ಮ ತಲೆ ಒಳಗೆ ತುಂಬ ನಿಲ್ಲುವಂತೆ ಆಗೋದಿಲ್ಲ. ಕೆಲವು ಕತೆಗಳು ಅದೇ ಈಗಲೂ ಇದ್ದಾರೆ. ಬರವಣಿಗೆಯನ್ನು ಹೊರತುಪಡಿಸಿ ನಿಮಗೆ ನಿಮ್ಮ ಇನ್ನಿತರ ಹವ್ಯಾಸಗಳು ಏನು ನಿಮ್ಮದು? ನನಗೆ ಹವ್ಯಾಸ ಅಂದರೆ ಸಿಕ್ಕಾಪಟ್ಟೆನೇ ಇದೆ ಅಂತ ಹೇಳ್ಬೋದು. ನನ್ನ ಅತ್ಯಂತ ಇಷ್ಟವಾದ ಹವ್ಯಾಸ ಅಂದರೆ ಜರ್ನಿ. ಟ್ರಾವೆಲಿಂಗ್ ತುಂಬ ಇಷ್ಟ. ಟ್ರಾವೆಲ್. ಅದು ನಾನು ಸಾಮಾನ್ಯ ಒಂದು 30-35 ದೇಶಗಳನ್ನು ಸುತ್ತಿದ್ದೀನಿ. ಇನ್ನೂ ಈಗಲೂ ನನಗೆ 78 ವರ್ಷ. ಅಷ್ಟು ದೂರ ಹೋಗ್ಲಿಕ್ಕೆ ಆಗದೇ ಇದ್ರು ನನ್ನ ಮಿತಿ ಒಳಗೆ ಎಲ್ಲಿಗೆ ಹೋಗ್ಲಿಕ್ಕಾಗುತ್ತೋ ಅಲ್ಲಿವರೆಗೆ ಹೋಗುವ ಅನ್ನುವಷ್ಟು ಹುಚ್ಚು ನನಗದರಲ್ಲಿ. ಇನ್ನು ಕರಕುಶಲ ವಸ್ತುಗಳ ಇದೆಲ್ಲ ನಂದು ಚಂದನದಲ್ಲಿ, ಕಸ್ತೂರಿಲಿ ಎಲ್ಲ ಬಂದಿತ್ತು. ನನಗೆ ನನ್ನ ತಾಯಿ ಆ ಹಳ್ಳಿಲಿದ್ದು ಏನೂ ಗೊತ್ತಿಲ್ಲದೆ, ಏನೂ ವಿದ್ಯಾಭ್ಯಾಸ ಇಲ್ಲದೇನೆ ಅವರಲ್ಲಿ ಸಿಕ್ಕುವ ಹುಲ್ಲುಗಳಲ್ಲಿ ಹಿಟ್ಟಂಡೆ ಅಂಥೇಳಿ ಒಂಥರ ಒಂದು ಹುಲ್ಲು ಸಿಕ್ಕತ್ತೆ, ಅದರಲ್ಲಿ ವಾಜಿಂದ ಏನೇನೋ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಇದೆಲ್ಲ ಹಸೆಮಣೆ ಎಲ್ಲ ಮಾಡೋದು. ಅವರವರಿಗೆ ಎಂಥ ಕಲೆ ಇತ್ತು ಅಂದರೆ, ನಮ್ಮನೇಲಿ ಸ್ನಾನ ಮಾಡುವ ಹಂಡೆ ಅಂತ ಹೇಳ್ತಾರೆ ಅವಾಗ, ಒಲೆಗೆ
ಹಾಕಿರ್ತಾರೆ, ಹುಗ್ದಿರ್ತಾರೆ ಅದನ್ನ. ಆ ಹಂಡೆ ಒಂದು ದಿನ ಕಪ್ಪಾಗಿದ್ದು ನಾನು ನೋಡಿರಲಿಲ್ಲ. ಅದಕ್ಕೆ ಪ್ರತಿದಿನ ಹುಳಿ ಹಾಕಿ ನನ್ನಮ್ಮ ಉಜ್ಜುತ್ತಾ ಇದ್ರು. ಆ ಚಿಮಣಿ ದೀಪಗಳು ತಾಮ್ರದ್ದು ಪಳಪಳ ಹೊಳಿತಾ ಇತ್ತು. ಅಂದರೆ ಹುಟ್ಟಿಂದ ಅವರಿಗೆ ಚಿಮಣಿ ಬುಡ್ಡಿ ಅಂತ ಹೌದು, ಅದನ್ನು ತಿಕ್ತಾ ಇದ್ರು ಅವರು. ಅದೆಲ್ಲ ಅಷ್ಟು ಹೊಳಿತಾ ಇತ್ತು. ಅದು ಅವರಿಗೆ ಅವರ ಬರ್ತ್ ಬಂದಿರೋದು. ಅದು ನನಗೂ ಬಂದಿತ್ತು. ಎಲ್ಲದರಲ್ಲೂ ತಲೆ ಹಾಕಬೇಕು. ನಂಗೆ ಇವತ್ತಿಗೂ ನಿಮಿಷನೂ ವೇಸ್ಟ್ ಇವ್ರು ಸಹ ಮಾಡಬಾರ್ದು, ನನಗೆ ಏನೋ ಒಂದು ಮಾಡ್ತಿರಬೇಕು ನಮ್ಮ ಕೈಯಲ್ಲಿ ಆಗುವವರೆಗೆ ಅಂತ. ಹಾಗಾಗಿ ನಾನು ಬಾಟಿಕ್ಕಲ್ಲಿ ಸುಮಾರು ಮಾಡಿದ್ದೀನಿ. ಆಮೇಲೆ ಸ್ಯಾರಿಗಳ ಮೇಲೆ ಎಂಬ್ರಾಯ್ಡ್ರಿ ಅದನ್ನು 100 ಸೀರೆಗೆ ಮಾಡಿದ್ದೀನಿ. ಒಂದ್ಸರಿ ವರ್ಮಾ ನಮ್ಮ ಮನೆಗೆ ಬಂದವರು ನನ್ನ ಸೀರೆನ ತಕ್ಕೊಂಡು ನೋಡಿ ತುಂಬ ಖುಷಿ ಪಡ್ತಿದ್ರು, ಇಷ್ಟು ಚೆನ್ನಾಗಿ ಇಷ್ಟು ನೀಟಾಗಿ ಮಾಡಿದ್ದೀಯಲ್ಲಮ್ಮ ಅಂತ. ಹಾಗೆಲ್ಲ ತುಂಬ ಸೀರೆಗಳಿಗೆ ಮಾಡಿದ್ದೀನಿ. ಮತ್ತು ತಾಂಜಾವೂರು, ಆಮೇಲೆ ಮೈಸೂರು ಪೇಂಟಿಂಗು ಅದನ್ನೆಲ್ಲ ಮಾಡಿದ್ದೀನಿ. ಓಕೆ, ಈಗ ನಿಮ್ಮ ಬರವಣಿಗೆ ಇತರರ ಜೀವನದ ಮೇಲೆ ಪರಿಣಾಮ ಏನಾದರೂ ಬೀರಿದೆಯಾ, ಅಥವಾ ಆ ರೀತಿಯಾದಂಥ ಅನುಭವ ನಿಮ್ಗೆ ಯಾವ್ದರಿಂದ ಬಂದಿದೆಯಾ? ಯಾರಾದರೂ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಾರಾ ನಿಮ್ಮ ಬರವಣಿಗೆ? ವಸುಂಧರೇನ್ ಹಂಚ್ಕೊಂಡಿದ್ದಾರೆ. ನಾನು ಅಂದ್ಕೊಳ್ತೀನಿ, ಅಂದರೆ ಎಷ್ಟೋ ಜನಿಗೆ ಇರುತ್ತೆ ಈ ಥರ ಒಂದು, ನಾವು ಏನೂ ಇಲ್ಲ, ನಮಗೆ ಆ ಸಂಸ್ಕಾರಗಳು ಯಾಕಿಲ್ಲ, ಆದರೆ ಅವ್ರು ಯಾರಿಗೂ ಅದನ್ನು ವ್ಯಕ್ತಪಡಿಸುವ ಧೈರ್ಯನೂ ಇರೋದಿಲ್ಲ, ಅದು ನಡೆಯೋದು ಇಲ್ಲ. ಈಗ ನಂದು ನಡೆಯುತ್ತೆ ಅಂತಲ್ಲ, ನಾನು ಹೊರಗೆ ಹಾಕದೆ, ಅಷ್ಟು ಮಾಡಲಿಕ್ಕೆ ತುಂಬ ಜನಕ್ಕೆ ಧೈರ್ಯ ಇರೋದಿಲ್ಲ. ಹಾಗೆ ಯಾರಾದರೂ ಮಾಡಿದರೆ, ಈಗ ಎಕ್ಸಾಂಪಲ್ಲು ಆ ವಿಡೋನ ಹೇಗೆ ಇಡ್ತಾ ಇದ್ರು ಅವಾಗ, ಅದು ನಾನು ನನ್ನ ಫ್ರೆಂಡ್ ಒಬ್ಬಳು ಹಾಗೆ ಅವರು ಗಂಡ ಸಡನ್ನಾಗಿ ತೀರಿ ಹೋದಾಗ ನನ್ನ ಮನೇಲೇ ಕರೆದು ಅವಳಿಗೆ ನಾನು ಎಲ್ಲ ಹೆಣ್ಮಕ್ಳ ಜೊತೆ ಕೂರಿಸಿ ಅವಳಿಗೆ ಏನು ಕೊಡಬೇಕು ಅರಿಶಿನ ಕುಂಕುಮದಿಂದ ಎಲ್ಲ ಕೊಟ್ಟೆ. ಅದು ನೋಡಿದಾಗ ಆಮೇಲಿಂದ ಎಷ್ಟು ಜನ ಅದನ್ನು ಅನುಸರಿಸಿದ್ರು. ಸ್ವಲ್ಪ ದಿವಸ ಕಾದರು, ಇವಳು ಹಿಂಗೆ ಕೊಟ್ಬಿಟ್ಲು, ಇವಳ ಮನೇಲಿ ಏನೋ ಆಗೇ ಹೋಗುತ್ತೆ ಅಂತ. ಆಮೇಲೆ ಅವ್ರಿಗೆ ಗೊತ್ತಾಯಿತು ಇನ್ನೇನೂ ಆಗಲಿಲ್ಲ, ಇವಳು ಇನ್ನೂ ಚೆನ್ನಾಗಿದ್ದಾಳೆ, ಹಾಗಾಗಿ ನಾವು ಮಾಡಬೇಕು. ಆಮೇಲೆ ನನಗೆ ನನ್ನ ಹಸ್ಬೆಂಡ್ ಹೋದಾಗ 1-2 ತಿಂಗಳಿಗೆ ನಂದು ಗೌರಿ ಹಬ್ಬ ಪೂಜೆ ಬಂದಿತ್ತು. ಅದೊಂದು ವ್ರತ, ನಿಮಗೂ ಗೊತ್ತಿರ್ಬೋದು, ನಿಮಗೂ ಮಲೆನಾಡು ಕಡೆಯವರಿಗೆ. ಆ ವ್ರತನ ನಾನು ಪುರೋಹಿತರ ಹತ್ರ ಹೇಳಿದೆ, ನಾನು ಆ ವ್ರತ ಮಾಡೇ ಮಾಡ್ತೀನಿ, ನೀವು ಬರೋದಾದರೆ ಬನ್ನಿ ಮಾಡಿಸಿ, ಇಲ್ಲದ್ರೆ ಕ್ಯಾಸೆಟ್ ಹಾಕೊಂಡು ಮಾಡ್ತೀನಿ, ನಿಮಗೆ ಅದರ ಇದನ್ನೆಲ್ಲ ಕೊಡ್ತೀನಿ ಅಂತ. ಏನೇನು ಪೂಜಾ ಸಾಂಗತ್ಯ ಅವ್ರಿಗೆ ಕೊಡೋದಿರುತ್ತೋ ಅದನ್ನು ಕೊಡ್ತೀನಿ ಅಂತ. ಅವರು ತುಂಬ ಯೋಚನೆ ಮಾಡಿ ಮನೆಗೆ ಹೋದ್ರಂತೆ. ಮನೆಗೆ ಹೋಗಿ ಅವ್ರ ಅಮ್ಮನ ಹತ್ರ ಕೇಳಿದ್ರಂತೆ, ಅವರು ಸಿರಿಮೂರ್ತಿಯವ್ರು ಹೀಗೆ ಹೇಳಿದರು, ಏನು ಮಾಡಿಸು ನೀನು, ಯಾಕೆ ಮಾಡಿಸ್ಬಾರ್ದು ಅಂದರೆ. ಆ ತಾಯಿ ತುಂಬ ವಿಡೋ ಅವ್ರನ್ನ ಮೂಲೆಗೆ ಹಾಕಿದ್ದಾರೆ, ಆದರೆ ಅವ್ರು ಒಳಗಡೆ ಕುದಿತಾ ಇತ್ತಲ್ಲ, ಅದನ್ನ ನಾನು ಮಾಡ್ತೀನಿ ಎಂದಾಗ ಅವರಿಗೆ ಮಾಡಲಿ ಇವಳು, ಹೀಗೆ 4 ಜನ ಮಾಡಲಿ ಅಂತ. ಹಾಗೆ ಆ ಥರ ತುಂಬ ಜನ ಹೇಳ್ತಾರೆ, ನಿಮ್ಮ ವಸುಂಧರೆ ನಮಗೆ ಒಂಥರ ಪ್ರೇರೇಪಣೆ ನೀಡಿತು. ನಾನು ಒಂದು ಚಂಡಿ ಹೋಮ ಅಂತ ಮಾಡ್ತಾರೆ, ಕೇಳಿರ್ಬೋದು ನೀವು. ಆ ಹೋಮವನ್ನು ಹೆಂಗಸರೇ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲೂ ನಾನು ವಿಡೋ. ನಾನು ಒಬ್ಬರು ಪುರೋಹಿತರ ಹತ್ರ ಕೇಳಿದೆ, ನನಗೆ ನಾನೇ ಮಾಡಬೇಕು, ಮಾಡಿಸ್ತೀರಾ ಅಂತ. ಅವರು ನನ್ನಾಗಿದ್ದೇ ಥಿಂಕಿಂಗ್ ಇರೋರು, ಅವರು ಒಪ್ಕೊಂಡ್ರು. ಆ ಹೋಮನ ನಾನೇ ಆಹುತಿ ಕೊಟ್ಟು ಪೂಜೆ ಮಾಡಿದೆ. ಆಗಲೂ ಎಲ್ಲ ತುಂಬ ಜನ ಹೇಳಿದರು, ನಿಮ್ಮಿಂದ ನಮಗೆ ಒಂದು ಪೂಜೆ ಮಾಡೋದಾಗಲಿ ಎಲ್ಲ ಅದಲ್ಲ ಇದಲ್ಲ ಅನ್ನೋದು ಹೋಯಿತು, ನಾವೆಲ್ಲ ನಿನ್ನಿಂದ ಇದಾದ್ವಿ ಅಂತ. ಓಕೆ, ಈ ಸಂದರ್ಶನ ಕುರಿತು ಕೆಲವರು ಸಂದೇಶವನ್ನು ಕಳಿಸಿರೋದ್ರ ಬಗ್ಗೆ ಒಂದ್ಸಲ ನೋಡೋಣ. ಸಂದರ್ಶನ ಬಹಳ ಚೆನ್ನಾಗಿದೆ. ಸಾಹಿತ್ಯನ ಪುಷ್ಟಿಸುವುದರಲ್ಲಿ ಮಹಿಳೆಯರು ಬಹಳ ಸಾಮಾನ್ಯ ದರ್ಜೆ ಎಂದು, ಅಥವಾ ಅವರ ಸಾಹಿತ್ಯಕ್ಕೆ ಮಹಿಳಾ ಸಾಹಿತ್ಯ ಅಂತ ಕರೆಯಲಾಗುತ್ತೆ. ಕನ್ನಡ ಸಾಹಿತ್ಯದಲ್ಲಿ ಶಿವರಾಮ ಕಾರಂತರಾಗಿರ್ಬೋದು, ಬೇಂದ್ರೆಯವರು, ಅಡಿಗ ಅವರು, ಭೈರಪ್ಪರವರು, DVG ಅವರು, ಇವರ ಮುಂದೆ ತ್ರಿವೇಣಿಯವರಾಗಿರ್ಬೋದು, ಅನುಪಮಾ ನಿರಂಜನ, ಕೊಡಗಿನ ಗೌರಮ್ಮ, ಹಾಗೆ ಅವರ ಸಾಹಿತ್ಯದ ಸಾಮಾನ್ಯ ಸರಿ ಅಂತ ಹೇಳಿ ಸಂದೇಶನ ಕಳಿಸಿದ್ದಾರೆ. ಆದರೆ ಈಗ ಮಹಿಳಾ ಸಾಹಿತ್ಯ ಬೆಳೆದಿದೆ ಅಂತ ಕೂಡ ಅವರು ಸಂದೇಶದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬೂಕರ್ ಪ್ರಶಸ್ತಿ ಬಂದಿರುವುದು ರೀಸೆಂಟ್ ಆಗಿ. ಹೌದು, ನಿಮಗೂ ಈ ಪ್ರಶಸ್ತಿ ಸಲ್ಲಲಿ ಅಂತ ಹಾರೈಸ್ತಾ ಇದ್ದಾರೆ. ಚಂದ್ರಶೇಖರ್ ಕುಮಾರ ಪಾರ್ಕ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ತುಂಬಾ ಧನ್ಯವಾದಗಳು. ಓಕೆ, ಹಾಗೆ ಅಂಜನಾ ಪತ್ತರ್ ವಿಜಯಪುರದಿಂದ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿಬರ್ತಾ ಇದೆ. ಈಗ ಓದುಗರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇರೋದು ಒಂದು ವಿಷಾದ ಸಂಗತಿ ಅಂತ ಕೂಡ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತ ಆನ್ಸರ್ ಮಾಡ್ಬೋದು. ಖಂಡಿತ ಮಾಡಿ ಮೇಡಮ್, ಖಂಡಿತ. ಹಾಗೆ ನಾವು ಅಂತೀವಿ. ಮೊನ್ನೆ ಒಂದು ಪ್ರೋಗ್ರಾಮಿಗೆ ನಾನು ಹೋಗಿದ್ದೆ, SL ಭೈರಪ್ಪನವರದ್ದು. ನಮಗೆ ಎಲ್ಲ ಕೂತ್ಕೊಳ್ಳೋಕೆ ಜಾಗ ಇಲ್ಲದೆ ಹೊರಗಡೆ ನಿಂತ್ಕೊಂಡು ನೋಡುವಷ್ಟು ಜನ, ಕಿಟಕಿ ಎಲ್ಲ ಹುಡುಗರು.
ಅವರ ಕೈಯಲ್ಲೆಲ್ಲ ಪುಸ್ತಕಗಳು ಎಷ್ಟಿತ್ತು ಅಂದರೆ ಸಹನಾ ವಿಜಯಕುಮಾರ ಬರೆದಿದ್ದು ಮಾಗದ, ಅದು ಇಷ್ಟು ದಪ್ಪ ಬುಕ್ಕು, ಅಂಥ ಬುಕ್ಗಳನ್ನೆಲ್ಲ ಹಿಡ್ಕೊಂಡಿದ್ರು. ನಾನು ಇಲ್ಲಿ ಪ್ರೋಗ್ರಾಮ್ ಬಿಟ್ಟು ಅವ್ರನ್ನ ಹೋಗಿ ಕೇಳಿದೆ, ಇದನ್ನೆಲ್ಲ ಓದ್ತೀರಾ ನೀವು, ಯಾತಕ್ಕೆ ತೊಗೊಂಡಿದ್ದೀರಿ ಅಂತ. ಇಲ್ಲ ಮೇಡಮ್, ನಾವು ತುಂಬ ಓದ್ತೀವಿ ಅಂತೇಳಿ ಕೆಲವು ಅಂಥದ್ದೇ ಬುಕ್ಸ್ಗಳ ಹೆಸರು ಹೇಳಿದರು. ನಾನು ತುಂಬ ಸಂತೋಷಪಟ್ಟೆ. ಅಂದರೆ ಅವ್ರನ್ನ ಹಿಡಿದಿಡುವಂತಹ ಬರವಣಿಗೆ ಯಾರು ಬರೀತಾರೋ ಖಂಡಿತ ಅವ್ರು ಇರ್ತಾರೆ. ಯಾವುದೋ ಒಂದು ಒಟ್ಟಾರೆ ಮೇಲೆ ಒಂದು ಪ್ರೋಗ್ರಾಮಿಗೆ ಹೋಗ್ತೀವಿ, ಒಂದು ಬುಕ್ ಬಿಡುಗಡೆ ಆಗುತ್ತೆ, ಅದರಲ್ಲಿ ಏನೂ ಇರೋದಿಲ್ಲ, ಅದನ್ನ ಯಾಕೆ ಓದಬೇಕು, ಅದ್ರ ಬಗ್ಗೆ ಅದ್ರ ಬೇಡ, ಅದು ನಮಗೆ ಸಾಹಿತ್ಯ ಓದುಗರನ್ನ ಓದಿಸುವಂತಹ ಸಾಹಿತ್ಯ ಇದ್ದಲ್ಲಿ ಖಂಡಿತ ಇದ್ದೇ ಇರ್ತಾರೆ. ಖಂಡಿತ. ಹಾಗೆ ಶ್ರೀಮತಿ ಸಿರಿಮೂರ್ತಿ ಅಮ್ಮನವರು ಅನೇಕ ಕವನ ಕಾದಂಬರಿ ಕಥೆಗಳನ್ನು ಆರಿಸಿದ್ದಾರೆ. ವಸುಂಧರೆ ಕಾದಂಬರಿನ ಇತ್ತೀಚೆಗೆ ಯೂಟ್ಯೂಬ್ನ ಸಮಾರಂಭವೊಂದರಲ್ಲಿ ನೋಡಿದೆ, ಬಹಳ ಚೆನ್ನಾಗಿ ಮೂಡಿ ಬಂತು. ಸಿರಿಮೂರ್ತಿ ಅವರೇ, ಓದುಗರ ಪತ್ರಿಕೆಯನ್ನು ನೀವು ಹೇಗೆ ಓದುಗರ ಪ್ರತಿಕ್ರಿಯೆಯನ್ನು ನೀವು ಯಾವ ರೀತಿಯಾಗಿ ಸ್ವೀಕರಿಸ್ತೀರಿ? ಎಸ್ಪೆಷಲಿ ಇನ್ ಮಾಸಪತ್ರಿಕೆ, ಸುಧಾ ಆಗಿರ್ಬೋದು, ತರಂಗ ಆಗಿರ್ಬೋದು, ಉತ್ಥಾನ, ಇವೆಲ್ಲ ಒಂಥರ ರೆಗ್ಯುಲರ್ ಬೇಸ್ಡ್, ಅಂದರೆ ಡೈಲಿ ಮಾಸಿಕವಾಗಿ ಬರ್ತಾ ಇರುತ್ತೆ. ಅಂದರೆ ಪ್ರತಿ ಪುಸ್ತಕದಲ್ಲೂ ನಿಮ್ಮದೊಂದು ಆರ್ಟಿಕಲ್ ಇರಬಹುದು. ಸೊ ಅಲ್ಲಿ ನಿಮಗೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಬಂದಿದ್ದುಂಟಾ, ಅಥವಾ ಅದನ್ನು ಯಾವ ರೀತಿಯಾಗಿ ಸ್ವೀಕರಿಸಿದ್ದೀರಿ? ನನಗೆ ಒಳ್ಳೆ ಪ್ರತಿಕ್ರಿಯೆನೇ ಬಂದಿದೆ. ನನಗೆ ತುಂಬ ಹೆಮ್ಮೆಯ ವಿಷಯ. ಎಲ್ಲರೂ ಸ್ವಲ್ಪ ಮೆಚ್ಕೊಂಡವರೇ ಜಾಸ್ತಿ. ಎಲ್ಲರೂ ನನ್ನ ಕಥೆಗಳನ್ನು ಮೆಚ್ಕೊಳ್ತಾರೆ. ಮತ್ತು ಇನ್ನು ಓದೋದ್ರಿಂದ ಓದುವಾಗ ನಮಗೆ ಯಾವುದು ಬೇಕೋ ಅದು, ಓದುವಾಗ ನಮ್ಗೆ ಏನು ಬೇಕೋ ಅದನ್ನು ತಗೊಂಡು ಓದಿದರೆ ಎಲ್ಲವೂ ಚೆಂದ ಕಾಣುತ್ತೆ ಅಲ್ವಾ? ನಮಗೆ ಬೇಡದನ್ನು ಆರಿಸ್ಕೊಂಡ್ರೆ, ಈಗ ಟಿ ವಿ ಆಗಲಿ ಯಾವುದೇ ಮಾಧ್ಯಮ ಆಗಲಿ, ನಮಗೆ ನಮ್ಮ ಒಂದು ಏಳಿಗೆಗೆ, ನಮ್ಮ ಒಂದು ಬುದ್ಧಿಶಕ್ತಿ ಹೆಚ್ಚಿಸ್ಲಿಕ್ಕೆ ಯಾವುದು ಬೇಕೋ ಅಂಥದ್ದನ್ನೇ ಆರಿಸ್ಕೊಂಡೆ ಎಲ್ಲ ಪತ್ರಿಕೆಯಲ್ಲೂ ಇದ್ದೇ ಇರುತ್ತೆ. ಹೌದು, ಎಲ್ಲ ಪಾಸಿಟಿವ್ ಕಮೆಂಟ್ಸ್ನ ತಗೊಳ್ಬೇಕು, ಪಾಸಿಟಿವ್ ರಿಯಾಕ್ಷನ್ಸ್ನ ನಾವು ತಗೊಂಡ್ರೆ ಹೌದು ಇದ್ದೇ ಇರುತ್ತೆ. ಹೌದು. ಸೊ ಅದನ್ನು ತಗೊಂಡಾಗ ನಮ್ಮ ಮನಸ್ಸು ತಿಳಿಯಾಗಿರುತ್ತೆ, ಮುಂದೆ ಸಾಧನೆ ಮಾಡೋದಕ್ಕೆ, ಮುಂದೆ ನಮ್ಮ ಕೆಲಸಕ್ಕೆ ಅದು ಒಂದು ಪ್ರೇರಣೆ ಆಗುತ್ತೆ. ಮೇಡಮ್, ಈಗ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಮಾತಾಡೋಣ. ಈ ಓದುಗರು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಯಾವ ಬರಹವನ್ನು ನಾವು ನಿರೀಕ್ಷಿಸಬಹುದು? ನಾನು ನಿಮಗೆ ಹೇಳಿದ ಹಾಗೆ ನಾನು ತುಂಬ ದೇಶಗಳನ್ನು ಸುತ್ತಿದ್ದೀನಿ. ಅಲ್ಲಿ ಪ್ಲೇಸ್ಗಳನ್ನು ಹೇಗೆ ನೋಡ್ತೀನೋ, ಜನಜೀವನನ ತುಂಬ ಇಷ್ಟಪಡ್ತೀನಿ ನಾನು. ಇಲ್ಲಿ ಹೇಗಿದೆ, ಅಲ್ಲಿ ಹೇಗಿದೆ, ಅಲ್ಲಿ ಜನಗಳು ಹೇಗಿದ್ದಾರೆ ಅಂತ. ಅಂದರೆ ಎಲ್ಲರ ಮನಸ್ಸಲ್ಲೂ ಒಂದು ಭ್ರಮೆ ಇದೆ, ಇಲ್ಲಿ ಈಗ ಏನೇ ಆಗಲಿ, ನಮ್ಮ ಮಕ್ಕಳು ಹಾಳಾಗಲಿ, ಅದು ಅಮೇರಿಕದ್ದೋ ಅಥವಾ ಇನ್ಯಾವುದೋ ದೇಶದಿಂದ ಬಂದಿರುವ ಸಂಸ್ಕೃತಿ, ಅದರಿಂದ ನಮ್ಮ ಮಕ್ಕಳು ಅಲ್ಲಿಂದ ಕಲಿತಿದ್ದಾರೆ, ಹಾಳಾಗ್ತಿದ್ದಾರೆ ಅಂತ ಜನಸಾಮಾನ್ಯರು ಮಾತಾಡ್ತಾರೆ. ನಾನು ಹೇಳೋದು ಅದ್ರ ವಿರೋಧ ನಾನು ಮಾತಾಡೋದು. ನನಗನ್ಸೋದು ಇಲ್ಲೂ ಕೆಟ್ಟದ್ದಿದೆ, ಅಲ್ಲೂ ಕೆಟ್ಟದ್ದಿದೆ, ಇಲ್ಲೂ ಒಳ್ಳೆಯದಿದೆ, ಅಲ್ಲೂ ಒಳ್ಳೆಯದಿದೆ. ಅದು ನಾವು ತಗೊಳ್ಳೋದ್ರ ಮೇಲೆ ಇರುತ್ತೆ. ನಾನು ಎಷ್ಟು ಕಡೆ ನೋಡಿದ್ದೀನಿ, ಅಲ್ಲಿ ಜಾಯಿಂಟ್ ಫ್ಯಾಮಿಲಿಲಿ ಎಷ್ಟೋ ವರ್ಷದಿಂದ ತಾಯಿ ತಂದೆನ ಇಟ್ಕೊಂಡವರು, ಗಂಡ ಹೆಂಡತಿ ಒಟ್ಟಿಗಿರೋರು ಬೇಕಾದಷ್ಟು ಜನ ಇದ್ದಾರೆ, ಫಾರಿನರ್ಸು. ಹಾಗೆ ನಾವು ಇಲ್ಲೂ ಇದ್ವಿ. ಇಲ್ಲಿ ಈಗ ನಾವು ಭಾರತೀಯರು ಅಷ್ಟು ಕರೆಕ್ಟಾಗಿದ್ದೀವಿ ಅಂಥೇಳಿ ಸುಮ್ಮನೆ ನಾವು ಹೇಳ್ಬೋದು ಅಷ್ಟೇ ಹೊರತು, ಒಳಗಿಂದ ನೋಡಿದರೆ ನಮ್ಮ ಸಂಸ್ಕೃತಿಗಳು ಈಗ ಕೆಡ್ತಾ ಬಂದಿದೆ. ಇಲ್ಲಿದೆ ಸಂಸ್ಕೃತಿಗಳು ಅಲ್ಲಿಗೆ ಹೋಗ್ತಿದೆ, ಅಲ್ಲಿದ್ದು ಇಲ್ಲಿಗೆ ಬರ್ತಿದೆ. ಹಾಗೆ ಒಳ್ಳೇದು ಅಲ್ಲಿದ್ದನ್ನು ನಾವು ತಗೊಳ್ಬೇಕು, ಎಲ್ಲವೂ ಕೆಟ್ಟದ್ದು ಅನ್ನೋ ಹಾಗಿಲ್ಲ. ಇಲ್ಲೂ ಒಳ್ಳೆಯದನ್ನು ಅವ್ರು ತಗೊಳ್ಬೇಕು. ಆ ದೃಷ್ಟಿ ಇಟ್ಕೊಂಡು ನಾನು ಒಂದು ಕಾದಂಬರಿ ಬರಿತಾ ಇದ್ದೀನಿ. ಓಕೆ, ಕಾದಂಬರಿ ಹೆಸರೇನು ಅಂತ ಕೇಳೋದಾ, ಅಥವಾ ಬಿಡುಗಡೆ ಆದಮೇಲೆ? ಇಲ್ಲ, ನಾನು ಇನ್ನೂ ಹೆಸರು ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ಸೀಕ್ರೆಟ್ ಏನಿಲ್ಲ, ಇನ್ನು ಬಿಡುಗಡೆ ಹಂತಕ್ಕೆ ಬಂದಿದೆ. ಹೆಸರುಗಳಲ್ಲಿ ಚರ್ಚೆ ಆಗ್ತಿದೆ, ಅದು ಬೇಡ ಇದು ಬೇಡ ಅಂಥೇಳಿ. ಓಕೆ, ಈಗ ಒಂದು ಪುಸ್ತಕ ಅಥವಾ ಲೇಖನ ಆಗಿರ್ಬೋದು, ನಿಮ್ಮ ಜೀವನವನ್ನ ಬದಲಾಯಿಸಿರುವಂಥದ್ದು ಇದೆಯಾ? ಆ ಅನುಭವ ಆಗಿದೆಯಾ ನಿಮಗೆ ಈ ಪುಸ್ತಕವನ್ನ ಓದಿ ಅಥವಾ ಈ ಲೇಖನದಿಂದ? ನನ್ನ ಜೀವನದಲ್ಲಿ ನಿಮ್ಮ ಜೀವನ? ಇಲ್ಲ, ಖಂಡಿತ ಆಗಿದೆ. ಭೈರಪ್ಪನವರ ಬಿತ್ತಿ ಕಾದಂಬರಿ ನನಗೆ ಭಗವದ್ಗೀತೆ ಇದ್ದ ಹಾಗೆ. ಅಂದರೆ ಭಗವದ್ಗೀತೆ ಅದು ಕತೆ, ಅಂದರೆ ಭಕ್ತಿಯಿಂದ ಓದ್ತೀವಿ. ಆದರೆ ಇದು ಹಾಗಲ್ಲ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋ ಹಾಗೆ. ನನಗೆ ಏನೇ ಒಂದು ತೊಂದರೆ ಆದರೆ, ಕಷ್ಟ ಬಂದರೆ, ಆ ಭೈರಪ್ಪನ ಬಿತ್ತಿ ನೆನೆಸ್ಕೊಂಡ್ರೆ ಅಷ್ಟೇ, ಅದ್ರ ಮುಂದೆ ನಂದು ಏನೂ ಇಲ್ಲ, ಇದೇನು ಇದೆ, ಅವರು ಅಷ್ಟೆಲ್ಲ ಆಗಿ ಈಗ ಇಷ್ಟು ದೊಡ್ಡ ವ್ಯಕ್ತಿ ಆದ್ರಲ್ಲ ಅಂಥೇಳಿ ಅನಿಸುತ್ತೆ. ಹಾಗಾಗಿ ಆ ಬಿತ್ತಿನ ನಾನು ಭಗವದ್ಗೀತೆ ಅಂತೀನಿ. ಬರವಣಿಗೆಗೆ ಸುಮಾರು ಈಗ ಎಷ್ಟು ಸಮಯ
ಅಂದ್ರೆ ಸಮಯ ಕಾಲವನ್ನ ನೀವು ತಗೊಳ್ತೀರಾ ಬರೆಯೋದಕ್ಕೆ ಅಂತ? ನಾನು ತುಂಬ ಜಾಸ್ತಿ ಕಾಲ ತಗೊಳ್ತೀನಿ. ಓಕೆ. ಯಾಕೆಂದರೆ ನನ್ನ ಅದೇ ಒಂದು ಹವ್ಯಾಸ ಅಂತ ಇಟ್ಕೊಂಡಿಲ್ಲ. ನಾನು ಹೇಳ್ದಂಗೆ ನನಗೆ ಸಂಸಾರ ಬೇಕು, ತಿರುಗಾಟ ಬೇಕು, ಫ್ರೆಂಡ್ಸ್ ಬೇಕು, ಅನೇಕ ಹವ್ಯಾಸಗಳು ಬೇಕು. ಅದ್ರ ಜೊತೆಗೆ ಇದನ್ನು ಇಟ್ಕೊಂಡಿದ್ದೀನಿ ಅಷ್ಟೇ ಹೊರತು 3 ಹೊತ್ತು ಕೂತ್ಕೊಂಡು ಬರಿಬೇಕು, ಇದು ಮುಗಿಬೇಕು ಅನ್ನೋ ಧಾವಂತ ಇಲ್ಲವೇ ಇಲ್ಲ. ಆದರೆ ಈಗ ನಂಗೆ ಅನಿಸುತ್ತೆ ನಂದು 78 ಆಗ್ತಾ ಇದೆ, ಇನ್ನು ನಾನು ಕಾದಂಬರಿ ಬರೆಯೋದಿಲ್ಲ, ಇದೇ ಲಾಸ್ಟು. ಯಾಕೆಂದರೆ ನನಗೆ ತುಂಬ ಅಂದರೆ ಸ್ವಲ್ಪ ಟೆನ್ಷನ್ ಆಗುತ್ತೆ ಈಗ. ಆ ಥರ ದೊಡ್ಡ ನಾವೆಲ್ಸನ್ನು ಬರೀಕೆ ಸಣ್ಣ ಕಥೆಗಳನ್ನು ಬರಿತೀನಿ. ಇದು ನಂದು ಕೊನೆ ಕಾದಂಬರಿ. ಎಲ್ಲ ಕಾದಂಬರಿಗೂ ದೊಡ್ಡ ಜನಗಳು ಅಂದರೆ ದೊಡ್ಡ ಸಾಹಿತಿಗಳು ಬಂದಿದ್ದಾರೆ. ಗಜಾನನ ಶರ್ಮಾ 2 ಬುಕ್ಕನ್ನು ಬಿಡುಗಡೆ ಮಾಡಿದ್ದಾರೆ. ಲಕ್ಷ್ಮೀನಾರಾಯಣ ಭಟ್ರು ಅಂತವ್ರು ಬಂದಿದ್ದಾರೆ. ಹಾಗೆ ಎಲ್ಲರೂ ಒಳ್ಳೆ ವ್ಯಕ್ತಿಗಳು, BK ಸುಮಿತ್ರಾ ಅಂಥವರೆಲ್ಲ ಬಂದಿದ್ದಾರೆ. ಆಮೇಲೆ ನನಗೊಬ್ಬರು ಆಧ್ಯಾತ್ಮ ಗುರು ಇದ್ದಾರೆ, ಮಂಜುನಾಥ ಶರ್ಮಾ ಅಂತ. ನನಗೆ ಮದುವೆ ಆಗಿ ಆ ಮನೆ ಆ ಗೊಂದಲ ಅಲ್ಲಿ ನನಗೆ ಸ್ವಲ್ಪ ಕಷ್ಟ ಆಯಿತು ಅಂತ ಹೇಳಿದ್ನಲ್ಲ, ಅಂಥ ಟೈಮಲ್ಲಿ ನನಗೆ ಲಲಿತಾ ಸಹಸ್ರನಾಮ ಉಪದೇಶ ಕೊಟ್ಟು 8 ದಿವಸ ನನ್ನ ಮನೇಲಿ ಇದ್ದು ನನಗೆ ಒಂದು ಧಾರ್ಮಿಕ ಹೆಜ್ಜೆ ಇಡೋಕ್ಕೆ ಮಾಡಿಕೊಟ್ಟ ಪರಮ ಪೂಜ್ಯ ಗುರು ಅವರು. ಇವತ್ತಿಗೂ ಇದ್ದಾರೆ, 95 ವರ್ಷ ಇದ್ದಾರೆ ಈಗಲೂ. ಅವರಿಂದ ನನಗೆ ಒಂದು ಇದು ಬಂತು, ಆತ್ಮಶಕ್ತಿ ಬಂತು. ನಾನು ಏನೂ ಮಾಡಬಲ್ಲೆ, ಆಗುತ್ತೆ ನನ್ನ ಕೈಲಿ ಅಂತ. ಅದನ್ನು ಇವತ್ತಿನವರೆಗೂ ನಡೆಸ್ಕೊಂಡು ಹೋಗಿದ್ದೀನಿ. ಆದರೆ ನಾನೇ ಡಿಸೈಡ್ ಮಾಡಿದ್ದೀನಿ, ಇನ್ನು ಕಾದಂಬರಿ ಬರೆಯೋದಿಲ್ಲ, ಸಣ್ಣ ಕಥೆಗಳು ಅಷ್ಟಕ್ಕೆ ಸೀಮಿತ ಮಾಡ್ಕೊಳ್ತೀನಿ ನನ್ನನ್ನು ಅಂತ. ಈಗ ಬಡ್ಡಿಂಗ್ ಆರ್ಟಿಸ್ಟ್ ಅಥವಾ ಬಡ್ಡಿಂಗ್ ರೈಟರ್ಸ್ ಬಗ್ಗೆ ನೀವು ಏನು ಸಲಹೆಯನ್ನು ನೀಡ್ತೀರಾ? ಅಂದರೆ ನಾನು ಹೇಳೋದು, ಬರೆಯೋಕ್ಕೆ ಶುರು ಮಾಡಿದ ಕೂಡಲೇ ಮಹತ್ವಾಕಾಂಕ್ಷೆ ಇಟ್ಕೊಳ್ಬಾರ್ದು, ಬರಿಬೇಕು. ಆದರೆ ಎಷ್ಟೋ ಬರಹಗಳು ನಮ್ಮದು ಇದೇ ಆಗೋದಿಲ್ಲ, ಪಬ್ಲಿಷ್ ಆಗೋದಿಲ್ಲ. ಆಗಲೂ ನಾವು ನಿರಾಸೆ ಆಗಬಾರ್ದು. ಒಂದಲ್ಲ ಒಂದು ದಿವಸ ನಮಗೆ ಅದು ಯಾವುದೋ ಒಂದು ಸಣ್ಣ ಪತ್ರಿಕೆಯಲ್ಲಿ ಬರ್ಬೋದು. ತೃಪ್ತಿ ಇರಬೇಕು. ಆ ತೃಪ್ತಿಯಿಂದ ನಾವು ಬರಿತಾ ಹೋದರೆ, ಹೌದು. ಆಮೇಲೆ ಬರವಣಿಗೆ ಗಟ್ಟಿ ಇರಬೇಕಾದ್ರೆ ನಮ್ಮ ಓದು ಚೆನ್ನಾಗಿರಬೇಕು. ಯಾವುದೇ ಒಂದು ಬರಹಗಾರ ಬರವಣಿಗೆಗೆ ಅವನ ಓದು ಅಷ್ಟೇ ಮುಖ್ಯವಾಗಿರುತ್ತೆ. ತುಂಬ ಓದಿದಾಗ ಯಾವುದು ಪಳ್ಳು ಯಾವುದು ಗಟ್ಟಿ ಇದೆ ಅನ್ನೋದು ಅವನಿಗೆ ಅರ್ಥ ಆಗಬೇಕು. ಆಗ ಬರವಣಿಗೆ ಶುರು ಮಾಡಿದರೆ ಅವನಿಗೊಂಥರ ಆತ್ಮತೃಪ್ತಿನೂ ಇರುತ್ತೆ, ಆ ಬರವಣಿಗೆಗೆ ಒಂದು ಬೆಲೆ ಇರುತ್ತೆ. ಆಮೇಲೆ ಬರೀ ಅವಾರ್ಡು ಅದು ಇದು ಅಲ್ಲಿ ಪ್ರೈಸು ಇಲ್ಲಿ ಪ್ರೈಸು ಅಂತ ಹೇಳಿ ಬರೆಯೋರು ಇಟ್ಕೊಳ್ಳೇಬಾರ್ದು. ಅವರು 4 ಬರೆದಾಗ ಅವರಿಗೆ ಎಷ್ಟು ಆತ್ಮತೃಪ್ತಿ ಸಿಗುತ್ತೋ ಅದು ಆ ಒಂದು ಏನೋ ಒಂದು ಬಂದಾಗ ಅದರಲ್ಲಿ ಸಿಕ್ಕತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಈಗಂತೂ ಅದು ಬರೀ ರಾಜಕೀಯ, ಏನು ಬರಬೇಕಾದ್ರೆ 4 ಜನಿನ ಹತ್ರ ಏನೋ ಇನ್ಫ್ಲುಯೆನ್ಸ್ ಮಾಡಬೇಕು, ಹಾಗೆಲ್ಲ ಅದೆಲ್ಲ ಬೇಡ. ನನ್ನ ಸಂತೋಷಕ್ಕೆ ನಾನು ಬರಿತೀನಿ ಅಂದ್ಕೊಂಡ್ರೆ ಅದು ಒಂದೊಂದೇ ಮೆಟ್ಲು ಹತ್ತಿದಾಗೆ ಕಡೆಗೆ ಗುರಿ ಮುಟ್ತಾರೆ ಅಂತ ನಾನು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ಹೇಳ್ತೀವಿ. ಮಕ್ಕಳಿಗೆ ಸಾಹಿತ್ಯದಲ್ಲಿ ಒಲವು ಮೂಡಿಸೋದು ಮಾಡಬೇಕಾದಂತಹ ಒಂದು ಕ್ರಮಗಳಿಗೇನಿರ್ಬೋದು? ಪೇರೆಂಟ್ಸ್ ಆಗಿರಲಿ. ಖಂಡಿತ ಪೇರೆಂಟ್ಸೇ. ಹೌದು. ಪೇರೆಂಟ್ಸ್ ಏನು ಮಾಡ್ತಾರೆ, ಮಕ್ಕಳಿಗೆ ಓದಿ ಅಂತಾರೆ, ಅವರು ಮೊಬೈಲು, ಅದು ಎಲ್ಲರೂ ಮಾಮೂಲು. ಈಗ ನೀವು ಯಾರನ್ನು ಕೇಳಿದ್ರು ಇದೇ ಹೇಳ್ತಾರೆ, TV ಮೊಬೈಲು ಹಿಡ್ಕೊಂಡು ಕೂತ್ಕೊಳ್ತಾರೆ. ಅದಲ್ಲದೆ ಅವ್ರ ಜೊತೆಗೆ ಇವರು ಇದ್ದರೆ, ಅವರಿಗೆ ಕಲಿಸಿದರೆ ಖಂಡಿತ ಅವ್ರಿಗೊಂದು ಸಾಹಿತ್ಯ ಇಂಟ್ರೆಸ್ಟ್ ಯಾವುದರಿಂದ ಬರುತ್ತೆ ಅಂದರೆ ಆ ಮಕ್ಕಳಿಗೆ ಮಕ್ಕಳ ಸಾಹಿತ್ಯದನ್ನೇ ಹೇಳಬೇಕು, ಕತೆಗಳನ್ನು ಹೇಳಬೇಕು. ಒಂದು ಎಕ್ಸಾಂಪಲ್ ಕೊಡೋದಾದರೆ, ನನ್ನ ಮಕ್ಕಳು ಚಿಕ್ಕವರಾಗಿದ್ದಾಗ ಭಾರತಿ ಸಂಸ್ಕೃತಿ ಅಂತ ಒಂದು ಬುಕ್ ಇರ್ತಿತ್ತು. ಚಿಕ್ಕ ಪುಸ್ತಕ. ಹೌದು. ಅದರಲ್ಲಿ ಎಷ್ಟು ಒಂದು ಅಗಾಧವಾದ ಬುಕ್, ಅದು ಎಲ್ಲ ಜ್ಞಾನಗಳು ಇತ್ತು. ಆ ಬುಕ್ಗಳನ್ನು ಕೊಡ್ತಾ ಇದ್ದೆ, ಅದನ್ನು ಕಾಂಪಿಟೇಷನ್ ಮೇಲೆ ಓದ್ತಾ ಇದ್ರು. ಈಗ ಕೇಳಿದರೆ ಅವರಿಗೆ ಆ ಬುಕ್ಕಿಂದೇನು ನೆನಪಿಲ್ಲ, ಆದರೆ ನಾನು ಹಾಕಿಕೊಟ್ಟಿರುವ ಆ ಬೇಸ್ ಇದೆಯಲ್ಲ, ಈಗ ನನಗೆ ನನ್ನ ಸಂಸಾರ ಅಷ್ಟು ತೃಪ್ತಿಯಿಂದ ಇರೋದು. ನನ್ನ ಮಕ್ಕಳು, ನನ್ನ ಸೊಸೆಯಂದರು, ನನಗೆ ಯಾವ ಪ್ರಾಬ್ಲಮ್ಮು ದೇವರ ದಯದಿಂದ ಇಲ್ಲವೇ ಇಲ್ಲ. ಅದಕ್ಕೆಲ್ಲ ಕಾರಣ ಬೇಸ್ ಒಳ್ಳೇದಿರಬೇಕು, ತಳಹದಿ ಚೆನ್ನಾಗಿರ್ಬೇಕು, ಖಂಡಿತ ಚೆನ್ನಾಗಿರ್ಬೇಕು. ಅದನ್ನು ಮಾಡ್ತಾ ಇಲ್ಲ ಈಗ ಪೇರೆಂಟ್ಸ್. ಸುಮ್ಮನೆ ಹೇಳ್ತಾರೆ ಅಷ್ಟೇ ಹೊರತು ಅಲ್ಲಿ ಟ್ಯೂಷನು ಇಲ್ಲಿ ಟ್ಯೂಷನು, ಒಂದು 50 ಕ್ಲಾಸಿಗೆ ಸೇರಿಸೋದು, ಆ ಮಕ್ಕಳದ್ದು ಯಾವ ಬುದ್ಧಿನೂ ವಿಕಾಸ ಆಗೋಕ್ಕೆ ಬಿಡೋದಿಲ್ಲ. ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂಥೇಳಿ ನೋಡೋಕ್ಕೆ ಹೋಗೋದಿಲ್ಲ. ನನ್ನ ಮಗಳಿಗೆ ಪೇಂಟಿಂಗ್ ಬೇಕು, ಸಂಗೀತ ಬೇಕು, ಅದು ಬೇಕು, ಇದು ಬೇಕು, ಆ ತಲೆಗೆ ಅಷ್ಟು ಹಿಡಿಸುತ್ತಾ ಅದು ಗೊತ್ತಾಗೋದಿಲ್ಲ. ಆ ಥರ ಮಾಡ್ತಾರೆ. ಹಾಗೆ ಮಾಡದೆ ನಿಧಾನವಾಗಿ ಎಲ್ಲ ಕಲ್ತ್ಕೊಳ್ತಾರೆ. ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಸಿದರೆ ನಾಳೆ ಅವರು ಖಂಡಿತ ಸತ್ಪ್ರಜೆ ಆಗ್ತಾರೆ. ಅವ್ರಿಗೆ ಸಾಹಿತ್ಯದಲ್ಲೂ ಇಂಟ್ರೆಸ್ಟ್ ಇರುತ್ತೆ,
ಎಲ್ಲದರಲ್ಲೂ ಬಂದೇ ಬರುತ್ತೆ. ಹೌದು, ಖಂಡಿತ. ಈ ಸಂದರ್ಶನದಲ್ಲಿ ನಿಮ್ಮ ಮಾತುಗಳನ್ನು ಕೇಳಿ ಮೆಚ್ಚುಗೆ ಸೂಚಿಸಿರುವಂತರು ಹಲವಾರು ಕೇಳಿಗರಿದ್ದಾರೆ. ಅದರಲ್ಲಿ ಲೀಲಾ ಬೇಗವರು ಅವರು ಕೂಡ ಸಂದೇಶವನ್ನು ಕಳಿಸಿ ನಿಮ್ಮ ಮಾತುಗಳನ್ನು ಕೇಳಿ ಬಹಳ ಸಂತೋಷ ಆಯಿತು ಸಿರಿಮೂರ್ತಿ ಅವರೇ ಅಂತ ಹೇಳಿ ಧನ್ಯವಾದಗಳು ಅವರಿಗೆ. ಸಿರಿಮೂರ್ತಿ ಅವರೇ, ನಮ್ಮ ಕರೆಗೆ ಹೋಗೊಟ್ಟು ಇಷ್ಟು ಹೊತ್ತು ಸಾಹಿತ್ಯ ಲೋಕದಲ್ಲಿ ಹಾಗೆ ನಿಮ್ಮ ಪಯಣದಲ್ಲಿ ನಮ್ಮನ್ನು ಮಿಂದು ಏಳಿಸಿದ್ರಿ, ಅದರ ಆಯಾಮಗಳನ್ನು ತೋರಿಸ್ಕೊಟ್ರಿ. ನಿಮಗೆ ಆಕಾಶವಾಣಿ ಬೆಂಗಳೂರು ಪರವಾಗಿ, ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೂ ನಮ್ಮ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನನಗೂ ಇಂಥ ಒಂದು ಅವಕಾಶ ಕೊಟ್ಟು ನನ್ನ ಒಳಗಿಂದನ್ನು ತೋಡ್ಕೊಳ್ಳೋಕ್ಕೆ ಮಾಡಿದ ನಿಮಗೆ